ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹಂತೇಶ್ ಪಾಟೀಲ್ರು ಇವತ್ತಿನ ಮೆಲುಕು ಬಹಳ ಸೂಕ್ತಿದಾಯಕವಾಗಿ ಮಾಡಿದರು. ಆನಂದದ ನೆಲೆ ಎಲ್ಲೆದ ಎಲ್ಲವನ್ನ ಆರೈಸಿ ನೋಡಲು ತನ್ನೊಳಗೆ ತುಂಬಿದ ಆನಂದ ಹೊರಗ ಹುಡುಕಲಕತ್ತೀವಿ. ನನ್ನೊಳಗೆ ಆನಂದದ ಸ್ವರೂಪ ಅದ ಅನ್ನೋದು ಒಳ್ಳೆಯದು ಹೇಳಿದರು. ಮತ್ತೆ ನಮ್ಮ ಉದ್ದೇಶ ಏನಿತ್ತು ಆ ಉದ್ದೇಶ ಸಹಿತ ಈಡೇರ್ತಾ ಇದೆ. ನಿತ್ಯ ಸತ್ಸಂಗ ನಡಿಬೇಕು. ನಮ್ಮಲ್ಲೆಲ್ಲ ನಿತ್ಯ ಸತ್ಸಂಗ ಇಲ್ಲ, ವಾರಕ್ಕೊಂದ್ಸಾರಿ ಸೇರ್ಕೋತಾರ. ಅವು ನಿತ್ಯ ಸತ್ಸಂಗ ಇದ್ದವರು ಕೆಲವೊಂದು ಅವ್ರದೇ ಆದ ಸಮಯ, ಅವ್ರದೇ ಆದ ಹಿಡಿತ, ಅವ್ರದೇ ಆದ ಒಂದು ಅಧಿಕಾರ, ಏನೆಲ್ಲ ಒಂದು ಉಸಿರುಗಟ್ಟು ವಾತಾವರಣದಲ್ಲಿ ಸತ್ಸಂಗ ಮಾಡ್ತಾರೆ. ಹಂಗಿರಬಾರ್ದು, ಮುಕ್ತವಾಗಿರ್ಬೇಕು. ಅದಕ್ಕೆ ನಾವೇನ್ ಮಾಡಿದೆವು, ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಎಲ್ಲರಿಗೆ ಉಪಯೋಗ ಆಗಂತ ರೀತಿಯಲ್ಲಿ ಸತ್ಸಂಗ ಮಾಡಿ ರೆಕಾರ್ಡ್ ಮಾಡಿ ಎಲ್ಲರ ವ್ಯಾಖ್ಯಾತಿಗೆ ಹಾಕಂತ ವ್ಯವಸ್ಥೆ. ಸಮಯ ಇರ್ಬೋದು, ಸಮಯ ಇಲ್ಲದೆ ಇರ್ಬೋದು. ನೀವು ಸಮಯ ಇದ್ದವರು ಇಲ್ಲಂದ್ರೂ ಸಹಿತ ನೀವು ಸಮಯ ಅಡ್ಜಸ್ಟ್ ಮಾಡಿಕೊಂಡು ಸತ್ಸಂಗ ಅಟೆಂಡ್ ಆಗ್ಲಿಕ್ಕತ್ತವರು ಮುಂದೆ ಸ್ವಲ್ಪ ಜನ ಕಾಣ್ತಿರ್ಬೋದು. ಆದ್ರೆ ಇದರ ಹಿಂದೆ ಬಹಳ ಜನ ಈ ಒಂದು ಸತ್ಸಂಗವನ್ನ ಸಮಯ ಇಲ್ಲದವರು ಕೇಳ್ತಿರ್ತಾರೆ, ಪ್ರತಿನಿತ್ಯ ಕೇಳ್ತಿರ್ತಾರೆ. ಅಂಥವ್ರಿಗೂ ಅನುಕೂಲ ಮಾಡಿ, ಸಮಯ ಇಲ್ಲ ಅನ್ನೋರಿಗೂ ಈ ಒಂದು ಪಾಠ. ಕೆಲವೊಬ್ಬರಿಗೆ ವಾಟ್ಸಾಪ್ ಒಂದು 24 ತಾಸ್ನಾಗ ಮೆಸೇಜ್ ಬಹಳ ಬರ್ತಾವ ಅಂತ ಹೇಳಿ ಅದ್ರಾಗ ಒಂದು ಸೆಟ್ಟಿಂಗ್ ಮಾಡಿರ್ತಾರೆ. ಇವತ್ತು ಈ ಒಂದು ಮೆಸೇಜ್ 24 ತಾಸ್ನಾಗ ಡಿಲೀಟ್ ಆಗ್ಬೇಕಂತ ಸೆಟ್ ಮಾಡಿರ್ತಾರೆ. ಒಂದು ವೇಳೆ ಅಂಥವ್ರಿಗೆ ಸಹಿತ ಇವತ್ತಿನ ದಿವಸ ಅವ್ರಿಗೆ ಇವತ್ತಿನ ಪಾಠ ಕೇಳಕ್ ಆಗಲಿಲ್ಲ ಅಂದ್ರೆ ಮತ್ತಿನ್ನು ಯಾವಾಗಾದ್ರೂ ಕೇಳಕ್ ಬರಂಗೆ ಯೂಟ್ಯೂಬ್ನಾಗ ಸಹಿತ ಅಪ್ಲೋಡ್ ಮಾಡಿರ್ತೀವಿ ರೆಕಾರ್ಡ್. ಇದು ಜಗತ್ತಿಗೆ ನಿಶ್ಚಲದಾಸ ಮಾಡಿದಂತ ಒಂದು ಮಹದುಪಕಾರ, ಹೌದಾ ಅಲ್ಲ? ನಿಶ್ಚಲದಾಸ ಪುಣ್ಯಾತ್ಮ ಅಂಗೈ ನೆಲ್ಲಿಕಾಯಿ ಎಂದೇ ಮಾಡಿಕೊಟ್ಟನ ಮೋಕ್ಷ. ಅಂತ ಮೋಕ್ಷದ ಲಾಭ ನಾವೆಲ್ಲ ತಗೊಳ್ತಾ ಇದ್ದೀವಿ. ಅದಕ್ಕೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಇರಬೇಕಾ ಇರಬಾರ್ದು? ಅವನ್ ಲಾಭ ತಗೊಳಕಲ್ಲ, ಇರಬೇಕು. ಗುರುಪೂರ್ಣಿಮೆ ದಿವಸ ಏನ್ ಮಾಡಿದ್ರಿ ಗುರುವಿಗೆ? ಏನ್ ಮಾಡಿದ್ರಿ? ಧನ್ಯವಾದ ಹೇಳಿದ್ರೆ ತನ್ನು ಮನ ಧನ ಅಂತಂದ್ರೆ 1 ರೂಪಾಯಿ ಆದ್ರೂ ಕಾಣಿಕೆ ಗುರುವಿಗೆ ಕಳಿಸ್ಬೇಕಾಗುತ್ತೆ. 1 ರೂಪಾಯಿ ಗುರುವಿಗೆ ಏನು ಕಡಿಮೆ ಬಿದ್ದಿರಲ್ಲ, ಆದ್ರ ನಿಮ್ಗ ಕೊಡುವ ಗುಣ ಕಲಿಸ್ಬೇಕಂತ ನಾವು ಗುರು. ತನು ಮನ ಧನ ಸಮಯ 4 ಬೇಕು. ಏನೇನ್ ಬೇಕು? ತನು ಸರ್ವಿಸ್, ಮನ ಅಂತಂದ್ರೆ ಮನಪೂರ್ವಕವಾಗಿ ಅಲ್ಲಿ ಏನ್ ಹೇಳ್ತಾನ ಅದನ್ನ ಕೇಳಿ ಅದರಲ್ಲಿ ಕೆಲಸ ಮಾಡಬೇಕು. ತನುವಿಂದ ಮಾಡ್ಲಕ್ಕಂತೂ ನಾವು ನೀವು ದೂರ ಇದೀರಿ. ಏನು ಸೇವೆ ಮಾಡಕ್ಕ ಒಬ್ಬರಿಗೊಬ್ಬರು ಸಮೀಪದಾಗಿದ್ರೆ ಮಾಡಕ್ಕ. ಈಗ ಮನ ಅಂತಂದ್ರೇನು? ಪ್ರತಿನಿತ್ಯ ಏನು ಆದೇಶ ಬರ್ತಿರ್ತದ ಅದನ್ನ ಮನಪೂರ್ವಕವಾಗಿ ಮಾಡಿ ಆಟ ಓದ್ರಿ, ಬರೀರಿ, ತಿಳ್ಕೊಳ್ರಿ, ಹೇಳ್ರಿ, ಕೇಳ್ರಿ. ಜಗತ್ತಿನಾಗ
ಯಾರೂ ತನ್ನ ಸ್ಥಾನವನ್ನ ತನ್ನ ಶಿಷ್ಯರಿಗೆ ಬಿಟ್ಟು ಕೊಟ್ಟಿಲ್ಲ. ಸಾಯ ತನಕ ಗುರುವಾಗಿ ಸತ್ತನ, ಶಿಷ್ಯ ಶಿಷ್ಯಾಗೆ ಸತ್ತನ. ಇಲ್ಲಿ ಹಂಗಿಲ್ಲ. ನನ್ನ ಸ್ಥಾನ ಮುಕ್ತ. ನೀವು ಗುರು ಸ್ವರೂಪರಾಗಿ ಗುರುಪೀಠಕ್ಕೆ ಬರ್ರಿ, ಶಿಷ್ಯರ ಬಳಗ ಬೆಳೆಸ್ರಿ, ಬೆಳೆಸಿ ನಿಮ್ ಶಿಷ್ಯರಿಗೆ ಗುರು ಹೇಳಿದ ಪಾಠ ಹೇಳ್ರಿ. ಗುರು ಹೇಳಿದ ಪಾಠ ಹೇಳಿದ್ರೆ ಏನಾಗ್ತದ? ಗುರುವಿನ ಋಣ ತೀರೋಗ್ಬಿಡ್ತದ. ನಿಮ್ಮದೇ ಆದ ಒಂದು ಶಿಷ್ಯನ ಬಳಗ ಮಾಡಿಕೊಂಡು ಗುರು ಹೇಳಿದ ಪಾಠ ಶಿಷ್ಯರಿಗೆ ಹೇಳಿದ್ರೆ ಗುರುವಿನ ಋಣ ತೀರೋಗ್ಬಿಡ್ತದ. ಸುಮ್ ಕೇಳಿ 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 ತಲಿ ಹಾಕಿ ಎಲ್ಲ ಒಳಗಿಟ್ಕೊಂಡು ಹೋದ್ರೆ ಗುರುವಿನ ಋಣದಾಗ ಹೋಗ್ಬಿಡ್ತಾರೆ. ಯಾರ್ಯಾರು ನಿಮ್ಮ ಶಿಷ್ಯರ ಬಳಗ ಕಟ್ಕೊಂಡು ಯಾರ್ಯಾರು ಪಾಠ ಹೇಳಿರಿ, ಅಲ್ಲಿಂದ ಇಲ್ಲಿ ತನಕ ಏನ್ ಪ್ರಯತ್ನ ಮಾಡಿರಿ? ನೀವು ಗುರುಗಳಾಗಿ ನಿಮ್ಮ ಶಿಷ್ಯರು ನಿಮ್ಗೆ ಗುರುಗಳಂತ ಹೇಳಿ ಗೌರವಿಸಿದ್ರ? ಅಂತ ಪ್ರಯತ್ನಗಳೇನಾರ ಮಾಡಿದ್ರ? ಇಲ್ಲ. ಯಾರು ಗುರುಗಳದಾರ ಅವ್ರಿಗೆ ಫೋನ್ ಮಾಡಿ ಶುಭಾಶಯ ನಾವಂತೀವಿ, ನಮಗ್ ನೀವು ಶುಭಾಶಯ ಹೇಳಬೇಡ್ರಿ, ನೀವು ಗುರುಗಳಾಗಿ ಶುಭಾಶಯ ಹೇಳಿಸ್ಕೊಳ್ಳೋರಾಗ್ರಿ ಅಂತ ನಾವು ಅಂತೀವಿ. 8 ವರ್ಷ ಆದ್ರೂ ಹಂಗ್ಲೇ ಕೂತೀರಿ. ಶುಭಾಶಯ ಹೇಳೋರ ಸಲುವಾಗಿ ಅಲ್ಲ ಇದು ಸತ್ಸಂಗ. ಶುಭಾಶಯ ಹೇಳಿಸ್ಕೊಳ್ಳೋ ಸಲುವಾಗಿ ಅದ ಇದು ಸತ್ಸಂಗ. ಶಿವಯೋಗ ಸಾಧನಾ ಕೇಂದ್ರ. ಅದ್ಯಾಂಗ್ ಶಿವಯೋಗ ಮಂದಿರ ಅದ, ಇದು ಶಿವಯೋಗ ಸಾಧನಾ ಕೇಂದ್ರ. ನಮ್ದು ರಾಯಚೂರು. ಇಲ್ಲಿ ಗುರುಗಳನ್ನು ತಯಾರು ಮಾಡುವ ಗರಡಿ ಇದು, ಶಿಷ್ಯರನ್ನು ತಯಾರು ಮಾಡೋ ಗರಡಿ ಅಲ್ಲಿದು. ಆ ನಿಟ್ಟಿನಲ್ಲಿ ಮರ್ತು ಬಿಟ್ಟಿರಿ, ಏನೇನು ಮಾಡ್ತಾ ಇಲ್ಲ. ಎಲ್ಲಿ ತನಕ ನಿಮ್ಮಲ್ಲಿ ತಗೊಂಡು ಜ್ಞಾನ ಇನ್ನೊಬ್ಬರಿಗೆ ಕೊಡಲ್ಲ, ಅಲ್ಲಿ ತನಕ ನಿಮ್ಮದು ಗುರುವಿನ ಋಣ ಬಿಡಲ್ಲ. ಈ ವರ್ಷ ಇಲ್ಲ, ಮುಂದಿನ ವರ್ಷ ಆದ್ರೂ 4 ಜನ ಶಿಷ್ಯರು ಕಟ್ಕೊಂಡು ನಾನು ಗುರುವಾಗಿ ಶಿಷ್ಯರಿಂದ ಶುಭಾಶಯ ಪಡ್ಕೋತೀನಿ ಅಂತಾದ್ರೂ ಸಂಕಲ್ಪ ಮಾಡ್ತೀರಾ? ವಿಚಾರ ಸಾಗರ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಜ್ಞಾನದಿಂದ ಶುಭಾಶಯ ಹೇಳ್ಕೋಬೇಕು. ನಿಮ್ಮವೇ ಮಕ್ಕಳು ನಿಮ್ಮವೇ ಏನೇನಾರ ಹೇಳ್ಕೊಂಡು ಕುಂದ್ರದಲ್ಲ. ಅಲ್ಲಿ ಹೆಂಗ್ ಮಾಡ್ತಾರೆ? ತನು ಆಯ್ತು, ಮನ ಅಂದ್ರೆ ಗೊತ್ತಾಯ್ತು. ಧನ ಅಂತಂದ್ರ ಗುರುವಿಗೆ ದೇವರಿಗೆ ಏನು ಕಡಿಮೆ ಬಿದ್ದಿರಲ್ಲ. ಆದ್ರ ಏನಾದ್ರೂ ಒಂದು ಗುರು ಕಾಣಿಕೆ ಸಮರ್ಪಿಸಬೇಕನ್ನಂತ ಒಂದು ಗುಣ ವ್ಯಕ್ತಪಡಿಸುವುದಕ್ಕ ₹1 ನಿರಂಕಾರಿಗಳು ಕೋಟಿಗಟ್ಟಲೆ ಭಕ್ತರದಾರ. ಅವ್ರಿಗೇನು ಇನ್ನೂ ₹1 ಹಾಕತ್ ಹೇಳಲ್ಲ. ಅವ್ರು ₹1 ಹಾಕಂತಾರ. ಶಿಷ್ಯರು ₹1. ನಿಮ್ಗೆ 10 ಸಾರಿ ಹೇಳಿದ್ ನಾನು. 10 ವಾಟ್ಸಪ್ ಮೆಸೇಜ್ ಸಹಿತ ಹಾಕಿದ್ರು ಸುಮ್ಮಿರೋದು. ಅದನ್ನು ನಾವು ನಿಮಗೆ ಹೇಳಿ ಕಳಿಸ್ಬೇಕು. ಗುರುಗಳಿಗೆ ನಮಸ್ಕಾರ ಮಾಡೋದು, ಗುರುಗಳಿಗೆ ಪೂಜೆ ಮಾಡೋದು, ಗುರುಗಳಿಗೆ ಕಾಣಿಕೆ ಕೊಡಬೇಕು. ಯಾಕಂದ್ರೆ ನೀವು ಗುರುಗಳಾಗಿಲ್ಲಲ್ಲ, ಅದಕ್ಕೆ ಮತ್ತಿನ್ನೇನಿಲ್ಲ. ನೀವು ಗುರುಗಳಾಗ್ಬಿಟ್ರಿ ಅಂತಂದ್ರೆ ನಾವೇ ನಿಮಗೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಗುರುಗಳಾಗ್ಲಾರ್ದಕ್ಕ ಇವೆಲ್ಲ ಮಾಡ್ಬೇಕ. ಏನ್ ಮಾಡ್ತೀರಿ? ಈಗ ಎಷ್ಟು ಮಂದಿ ಇದೀರಿ? 12 ಮಂದಿ ಇದರ, 20 ಮಂದಿ ಇದರ, 25 ಮಂದಿ ಇದರ. 25 ಮಂದಿ ಇದ್ರೆ ₹25 ಕಳಸ್. 20 ಮಂದಿ ಇದ್ರೆ ₹20 ಕಳಸ್. ನಿಮಗೊಂದು ಸಂಸ್ಕೃತಿ ಸಂಸ್ಕಾರ ಬರಲಿ ಅನ್ನೋದಕ್ಕ ಈ ರೀತಿಯಾದಂತ ಮಾತುಗಳು ಹೇಳ್ಬೇಕಾಗ್ತದೆ. ನಿಮಗೆ ಸುಮ್ಮಿರೋದು ಏನದು? ಯಾರು ಮಾತಾಡೋದು? ಮಲ್ಲಪ್ಪ ಹುಲ್ಲೂರ. ಆಯ್ತು, ಅಲ್ಲೇ ಇರ್ಲಿ.
₹1. ಹೇಳಿ, ಸಂಸ್ಕಾರ ಸಂಸ್ಕೃತಿಯ ಭಾಗವಾಗಿ ಇದನ್ನು ನಾವೇ ಹೇಳೋದು, ಎಲ್ಲನೂ ನಾವೇ ಹೇಳಿ ಹೇಳಿ. ಅವು ಮಾತಾಡೋದಿಲ್ಲ, ವ್ಯವಹಾರಗಳು ಸುಮ್ಮ ಸೈಲೆಂಟ್ ನಡಿಬೇಕು, ಸೈಲೆಂಟ್ ಆಗಿ ನಡ್ತಾ ಇರ್ಬೇಕು. ಬಟ್ಟೆ ತಗೊಂಡೆ ಏನೇನು ಇಲ್ಲ, ಸುಮ್ಮನೆ ಹೇಳ್ಕೋತಿರೋದು. ನೀವು ಕಳಿಸಿದ್ರು ಸರಿ, ಕಳಿಸ್ಲಿಲ್ಲ ಅಂದ್ರೂ ಸರಿ. ₹1 ದೊಡ್ಡದು ನಿಮಗೆ 1 ಲಕ್ಷ ಕೊಟ್ಟಿರಲ್ಲ, ಆ ಲಕ್ಷ ಬಹಳ ದೊಡ್ಡದು. ಏನ್ ಕೊಟ್ಟಾರ ಟೀಚರ್? ಟೀಚರಿಂದ ನಿಮ್ಗೆ ಏನ್ ಲಾಭ ಅದ ಅಂತಂದ್ರೆ 20 ಮಂದಿ ನಮ್ಮಲ್ಲಿ 20 ಲಕ್ಷ ಕೊಟ್ಟಾರ. ಆ ಲಕ್ಷ ಈ ಕೊಡ ನಿಮ್ ₹1 ದೊಡ್ಡದು. ಆದ್ರೆ ದಾನ ಕರ್ನೇತೆ ಧನ ಶುದ್ಧ ಹೋತಾ ಹೈ. ಲೌಕಿಕದಾಗ ನಾವು ಸಂಪೂರ್ಣ ಗುರುಗಳಾಗಿಲ್ಲಲ್ಲ, ಮತ್ತ ಸಂಪೂರ್ಣ ಗುರುಗಳಾದ್ರೆ ಅಂತಂದ್ರೆ ನಿಮ್ಗೆ ಯಾರು ಕೇಳ್ತಾರ ಕೊಡು ಅಂತ? ಗುರುಗಳಿಗೆ ಯಾರು ಕೇಳ್ತಾರೇನ್ರಿ? ಗುರುಗಳಾದ್ಮೇಲೆ ಗುರುಗಳಿಗೆ ಕೇಳೋದು ಒಂದೇ, ಮೋಕ್ಷ. ಗುರುಗಳಾಗ್ತಾ ಇಲ್ಲ ನೀವು. ಗುರುಗಳಾಗೋದಕ್ಕೆ ತರ್ಕತಾರೆ ಮಾಡ್ರಿ ನಾನು ಮುಂದ ಅಂತ ಹೇಳಿ ಒಂದಿಟ್ಟು ಮೆಲುಕು ಪಾಠ ಹಚ್ಚಿ ಗುರುಗಳಾಗೋದಕ್ಕೆ ಪ್ರಯತ್ನ ಮಾಡ್ಸ್ಲಿಕ್ಕತ್ತೀನಿ ಅಷ್ಟೇ. ಇದು ಚಂದ ಪಾಠ ಹೇಳೋದು ಬರ್ತದ, 4 ಮಂದಿಗೆ ತಮ್ಮವ್ರಿಗೆ ಕುಂದಿರ್ಸಿ ಹೇಳಕ್ ಬರಲ್ಲಲ್ಲ ಇವರಿಗೆ, ಎಂತವ್ರದರ ಇವರು ಅನಿಸ್ತದ ನನಗೆ. ಇಷ್ಟಿಷ್ಟು ಚಂದ ಪಾಠ ಹೇಳ್ತೀರ, ನನ್ನ ಮುಂದೆ ಹೇಳ್ತೀರ. ಇದೇ 4 ಮಂದಿ ಕರ್ಕೊಂಡು ಕೂತು ಹೇಳಿ ಮಾಡಿದ್ರಂದ್ರ ಮುಂದಿನ ಸಲ ಗುರು ಪೂರ್ಣಿಮಾಕ ನಾನೇ ನಿಂಬಲ್ಲಿ ಬಂದು ನಿಮ್ ಪಾದಕ್ಕೆ ನಮಸ್ಕಾರ ಮಾಡಿ ನೀವು ಕಾಣಿಕೆ ಕೊಟ್ಟು ಹೋಗಂತ ಯೋಗ್ಯತೆ ನೀವು ಬೆಳೆಸ್ಕೋಬೇಕಂತ ಈ ಮೂಲಕ ನಿಮ್ಗೇನು ಅಮಾನವಚನ ಸ್ವೀಕಾರ ಮಾಡಿದ್ರೇನು, ನೀವು ಏನ್ ಮಾಡಿದ್ರೇನು, ಎಲ್ಲಿರ್ಬೇಕು ಅಲ್ಲೇ ಆಗಿರಿ. ಅದಕ್ಕೆ ನಾನು ತುಂಬಾ ಖೇದ, ಏನೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮ್ಮ ಹತ್ರ ಬರ್ಬೇಕಾದ್ರ ಈ ಸಲ ಬಂದಾಗಿನ್ಕಿಂತ ಮುಂದಿನ ಸಲ ಬಂದಾಗ ನಿಮ್ಮೊಳಗ ಒಂದು ಡೆವಲಪ್ಮೆಂಟ್ ಇರಬೇಕು. ಸಾರಿ ಬಂದ್ರು ನಿಮ್ ಮುಖ ಹಂಗೆ ನಾ ಹಿಂಗೆ ಆದ್ರೆ ಸಪ್ಲಿಮೆಂಟರಿ ಪರೀಕ್ಷೆ ಕಟ್ಟ ಹುಡುಗರಿದ್ದಾಗ. ಅದಕ್ಕೆ ನಿಮ್ಮಲ್ಲಿ ಯಾರ ಬಳಿ ಬರ್ಲಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಬೆಳವಣಿಗೆ ಕಾಣ್ತಾ ಇಲ್ಲ. ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಒಂದು ಬ್ರಾಂಚ್ ಓಪನ್ ಮಾಡಿ ನಿಮ್ಮದೇ ಆದಂತ ಚಟುವಟಿಕೆ, ನಿಮ್ಮದೇ ಆದಂತ ಬಳಗದ ಪ್ರದರ್ಶನ ಏನೂ ಮಾಡ್ತಾ ಇಲ್ಲ. ಹಿಂಗಾಗಿ ನಿಮ್ ಮುಖ ನೋಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇವ್ರಿಗೇನ್ ಪಾಠ ಹೇಳಿದ್ರೆ ಏನ್ ಉಪಯೋಗ ಅದ, ಎಲ್ಲ ಕೇಳಕ್ಕೆ ಸುಮ್ ಕೂತು ಸುಮ್ ಎದ್ದು ಹೋಗವ್ರು ಇವ್ರು ಅಂತ ನನಗ ನಿಮ್ಮ ಬಗ್ಗೆ ಒಂದು ನಿರಾಶೆ ಉಂಟಾಗ್ಯದ. ಏನೇನು ಪ್ರಯತ್ನ ಇಲ್ಲ. ವೈಯಕ್ತಿಕ ಮೋಕ್ಷ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಸಾರ್ವತ್ರಿಕ ಮೋಕ್ಷ ಮಾಡಿಕೊಳ್ಬೇಕು. ನಿಮ್ಮೊಳಗೆ ಉಂಟಾದ ಜ್ಞಾನ ಇನ್ನೊಬ್ಬರಿಗೆ ಹೇಳಿ ಅವರಿಗೂ ಮೋಕ್ಷ ಉಂಟಾಗುವಂತ ಕೆಲಸ ಮಾಡಬೇಕು. ಸುಮ್ಮನೆ ಯಾರ್ಯಾರ ಬಂದು ಕೂತು ಎದ್ದೋಗ ಪಾಠ ಅಲ್ಲ ಇದು. ಮುಂದಿನ ಗುರು ಪೂರ್ಣಿಮೆ ಅಂದಾಗ ನಾನು ಗುರುವಾಗಿ ಬರೋದು ಬೇಕಾಗಿಲ್ಲ ನನಗೆ. ನಿಮ್ಮನ್ನ ನಾ ಗುರುಗಳನ್ನಾಗಿ ವಿರಾಜಮಾನ ಮಹಾಪ್ರಭು ವ್ಯಾಸಪೀಠದ ಮೇಲೆ ನೀವು ಕುಂತದ್ದು ನೋಡ್ಬೇಕನ್ನಂತ ಆಸೆ ನನಗೆ. ಆ ಆಸೆ ಈಡೇರಿಸ್ಬೇಕು ನೀವು. ಏನ್ ಮಾಡ್ಬೇಕು? ನಾನು ಮನ ಧನ ಸಮಯ ಅಪರೆ. ಬಿಸಿಲು ಬಹಳ ಬರೀ, ಬಿಸಿಲು ಕಡಿಮೆ ಆದ್ಮೇಲೆ ಬರ್ತೀವಿ. ಬಿಸಿಲು ಕಡಿಮೆ ಆಗಿ ಒಳ್ಳೆ ಮಳೆ ಬಂದು ಊರಂಗಾಗಿ ಊರು ಹರ್ಕೊಂಡು ಹೋಗ್ಲಕತ್ತ. ಆದ್ರೂ ಸಮಯ ಇಲ್ಲ ನಿಮಗ. ಒಂದು ನೊಣ ಸಹಿತ ಇಲ್ಲಿ ಬೆಳಕಾಗ್ಲಕ್ ತಯಾರಿಲ್ಲ. ಅದನ್ನು ನಾವು ನಿಮ್ಗೆ ಕಲಿಸಕ್ಕಾಗಲ್ಲ.
ನಿಮ್ಮಲ್ಲಿ ಇರಬೇಕಾದ ಕ್ವಾಲಿಟಿಗಳು ನಿಮಗಿಲ್ಲ ಅಂದ್ರೆ ನಾವೇನ್ ಮಾಡೋದು? ಫಸ್ಟ್ ಸ್ಯಾಟರ್ಡೆ, ಥರ್ಡ್ ಸ್ಯಾಟರ್ಡೆ ಸೂಟಿ ಇರ್ತದ, ಶುಕ್ರವಾರ ರಾತ್ರಿ ಕುಂದರ್ರಿ, ಇಲ್ಲ ಶನಿವಾರ ನಸಿಕ್ನ ಕುಂದರ್ರಿ, ಬರ್ರಿ ಭೇಟಿ ಆರಿ, ಸೋಮವಾರ ಆಯ್ತಾರ 2 ದಿನ ಇಲ್ಲಿ ನಾವು ಬಿಜಿ ಇದ್ದೇವಂದ್ರೆ ನಮ್ಮ ಸಂಜೆ ನೀವು ಕೂಡಿ ಕೆಲಸ ಮಾಡ್ಬೇಕು. ಇಲ್ಲ ಫ್ರೀ ಇದ್ದೇವಂದ್ರೆ ಅಡ್ಡಾಡ್ಬೇಕು. ಏನಾರ ಕೆಲಸ ಹಾಕೊಂಡಿರ್ತೀವಿ, 2 ದಿನ ಸೂಟಿ ಇರ್ತದಂತ. ಏನ್ ಅಲ್ಲಿ ಇಲ್ಲಿ ಬಂದ್ಕೆ ನಾವೇನ್ ಅಲ್ಲಿಗಿಂತ ಇಲ್ಲೇನ್ ಬಹಳ ಚಲೋ ಇರ್ತದಂತಲ್ಲ, ಭೇಟಿ ಆಗಕ್ ಒಬ್ಬರಿಗೊಬ್ರು ಪರಸ್ಪರ ಭೇಟಿ ಆಗಕ್. ಏನ್ ಮಾಡ್ಬೇಕು? ಒಂದು ಶಿಷ್ಯರಾಗಿ ಪರ್ಫೆಕ್ಟ್ ಆಗಿ, ನಿಮಗೆ ಶಿಷ್ಯರು ಅಂತ ಹೇಳ್ಬಾರ್ದು, ಗುರುಗಳಂತೆ ಹೇಳ್ಬೇಕಂತ ನಾನು ಬಹಳ ಪ್ರಯತ್ನ ಮಾಡಿದೆ. ಇಲ್ರಿ ನಾವು ಶಿಷ್ಯರಾಗೆ ಉಳಿತೀವಿ ಅಂದ್ರ ನಿಮ್ಮನೆ ಬರ ನಾನೇನ್ ಮಾಡ್ಬೇಕಾಗ್ತದ? ಶಿಷ್ಯರಾಗಿ ಏನೇನ್ ಮಾಡ್ಬೇಕು ಅದು ಮಾಡ್ರಿ. ಗುರುವಿಗೆ ತನುವನ್ನು ಅರ್ಪಿಸಿ, ಲಿಂಗಕ್ಕೆ ಮನವನ್ನು ಅರ್ಪಿಸಿ, ಜಂಗಮಕ್ಕೆ ಧನವನ್ನು ಅರ್ಪಿಸಿ, ಸಂಪೂರ್ಣ ಶಿವಯೋಗ ಸಾಧನೆಗೆ ಸಮಯವನ್ನು ಅರ್ಪಿಸ್ರಿ, ಟೈಮ್ ಕೊಟ್ಟು ಮಾಡ್ರಿ. ಎರಡರಾಗೊಂದು ಮಾಡ್ಬೇಕಲ್ಲ. ಆ ಕಡೆ ಗುರುನೂ ಆಗಲ್ಲ, ಈ ಕಡೆ ಶಿಷ್ಯಾಗಿ ಶಿಷ್ಯನ ಕರ್ತವ್ಯನೂ ಮಾಡಲ್ಲ, ಗುರುವಾಗಿ ಗುರುವಿನ ಜವಾಬ್ದಾರಿನೂ ಹೊರಂಗಿಲ್ಲ ಅಂತಂದ್ರೆ ಇದೇನಿದು? ಎರಡರಾಗ ಒಂದರ ಸೇವೆಯೊಳಗಿರ್ಬೇಕ ಬೇಡ? ಕಡುವ ಸಚ್ಚು ಖಾರ ಹತ್ತದಂಗ ಆಗ್ತದ. ಅದನ್ನು ಅನಿವಾರ್ಯವಾಗಿ ಹೇಳ್ಬೇಕಾದ ಮಾತು ಹೇಳಕತ್ತೀವಿ. ಏನ್ ಮಾಡ್ಬೇಕು? ಹೇಳಿದುಗಳಂತ ಒಂದು ಸ್ಥಿತಿಯೊಳಗ ಇದ್ದದ್ದು ಹೇಳ್ಬೇಕಾಗ್ತದೆ. ತಿಳ್ಕೋಬೇಕು, ಎಲ್ಲ ತಿಳ್ಕೋಬೇಕು. ಸುಮ್ಮಿರದೆ ಒಂದು ಭಾಗ್ಯ ಇತ್ತಂದ್ರ ಸುಮ್ಮಿದ್ ಬಿಡೋದು ಬಹಳ ಕಷ್ಟ. ನಿಷ್ಕ್ರಿಯ ಬ್ರಾಹ್ಮ. ಈಗ ನಾನೇನು ಹೇಳಿದ್ನಲ್ಲ, ಈಗ ಹೇಳಿದ ಮಾತು ಇದು ನಿಮ್ಮ ಸಾಧನೆಯ ಯಾವ ಭಾಗಕ್ಕೆ ಉಪಯೋಗವಾಗುತ್ತದೆ? ನಿಮ್ಮ ಸಾಧನೆಗೆ ಸಂಬಂಧಪಟ್ಟಿದ್ದಾದ ಇಲ್ಲ ಇದು ನಾ ಹೇಳೋದು. ಸಾಧನೆಗೆ ಸಂಬಂಧಪಟ್ಟದ್ದು ಯಾವ ಭಾಗಕ್ಕೆ ಇದು ನಾ ಹೇಳೋದು ಉಪಯೋಗ ಅದ? ಮನಸ್ಸಿನ ಒಂದು ನಿರ್ಧಾರ ನಿಶ್ಚಲವಾಗಿರುವಂತಹದ್ದು. ನಿಶ್ಚಲ ಮತ್ತ ನಿರ್ಮಲ. ನಿಶ್ಚಲ ಆಗ್ಯದ ಈಗ, ನಿಶ್ಚಲ ಆಗ್ಯದ ಈಗ. ನಿಮ್ಮ ಸಾಧನೆ ನಿಶ್ಚಲ ಆಗ್ಯದ. ನಿರ್ಮಲ, ನಿರ್ಮಲ ನಿಶ್ಚಲ. ಸಮೀಪದಾಗ ಬರ್ತೀರಿ ನೋಡ್ರಿ, ಎಷ್ಟು ಶಾನ್ಯರಾಗಿರಿ. ನಿರ್ಮಲ ನಿಶ್ಚಲ. ಈಗ ಮತ್ತೆ ಯಾರು ಬಂದು ಕರೆದ್ರೆ ಓದ್ತೀರೇನು? ಇಲ್ಲಿ ನಮ್ಮ ಕಡಿನ ಒಂದು ಸತ್ಸಂಗ ಅದ, ನಾವು ಲಿಂಕ್ ಮಾಡ್ತೀವಿ ಬರ್ರಿ ಅಂತ ಹೇಳಿ ಮೊನ್ನೆ ಕೊಪ್ಪಳದಾಗ ಕರೆದ್ರೆ ಒಂದು 8-10 ಮಂದಿ ಆ ಕಡೆ ಹೋದ್ರಲ್ಲ, ಹಂಗ ಓದ್ತೀರೇನು ನೀವು? ಹೋಗಲ್ಲ. ನಿಶ್ಚಲ ಆಗಿರಿ. ಈಗ ನಿಶ್ಚಲ ಆಗಿರಿ, ನಿಶ್ಚಲ ಆಗಿರಿ. ನಿರ್ಮಲ ಅಂದ್ರೆ ಅದು ಮಲ ಮೇಲ ಮಲಿನ ಆಗ್ತಿರ್ತದ. ಆ ಚಿತ್ತ ನಿರ್ಮಲ ಆಗ್ಬೇಕು, ನಿರ್ಮಲ ಆಗ್ಬೇಕು, ನಿಶ್ಚಲ ಆಗ್ಬೇಕು. ಈ ನಿರ್ಮಲ ನಿಶ್ಚಲ ಆಗುವ ಕೆಲಸ ಎಲ್ಲಿ ಆಗ್ತದ, ಹೆಂಗ ಆಗ್ತದ ಅಂದ್ರ, ಒಂದು ಈಶ್ವರ ಸ್ವರೂಪ ಅದ, ಇನ್ನ ಒಂದು ಜೀವ ಸ್ವರೂಪ ಅದ. ಆ ಜೀವ ಸ್ವರೂಪದಾಗನೂ ಒಂದು ಚೈತನ್ಯ ಮತ್ತು ಆಭಾಸ ಅದ. ಜೀವ ಸ್ವರೂಪದಾಗಿರುವ ಚೈತನ್ಯ ಮತ್ತು ಆಭಾಸಕ್ಕೆ ಏನಂತಾರ?
ಕೂಟಸ್ಥ ಚೇತನ, ಸಾಕ್ಷಿ ಚೇತನ, ಜೀವ ಚೇತನದೊಳಗಿರೋದು ಆತ್ಮ ಅಂತೀರಿ, ಕೂಟಸ್ಥ ಅಂತೀರಿ, ಸಾಕ್ಷಿ ಅಂತೀರಿ. ಅದಕ್ಕ ಚೈತನ್ಯ ಭಾಗ ಅದ, ಇನ್ನ ಒಂದ್ ಯಾವ್ದದ ಆಭಾಸ ಭಾಗ ಅದ, ಚಿದಾಭಾಸ. ಅದು ಎದ್ರಾಗ ತೋರ್ತದ, ನಿಮ್ಮ ಬುದ್ಧಿ ಒಳಗ ಆ ಚೈತನ್ಯದ ಪ್ರತಿಬಿಂಬ ಮೂಡ್ತದ. ಬುದ್ಧಿಯನ್ನ ನೀರದ, ಆ ಬುದ್ಧಿ ಅಂತೀರಿ, ಮನಸ್ಸು ಅಂತೀರಿ, ಅದು ನೀರದ. ಈ ಮನಸ್ಸ ಬುದ್ಧಿ ಸುಷುಪ್ತಿ ಒಳಗ ಇರಂಗಿಲ್ಲ, ಬರೇ ಜಾಗ್ರ ಸ್ವಪ್ನದಾಗ ಅಷ್ಟೇ ಇರ್ತದ ಅನ್ನೋದ್ರ ಸಲುವಾಗಿ ಅಲ್ಲಿ ಅವಿದ್ಯೆ ಅನ್ನುವ ಒಂದು ಹೊಸ ಶಬ್ದ ಕ್ರಿಯೇಟ್ ಮಾಡಿ ಆ ಅವಿದ್ಯೆ ಅನ್ನೋದು 3 ಕಾಲದಾಗ ಇರ್ತದ. ಅದಕ್ಕೇನಾಯ್ತು, ನಿಮ್ಮೊಳಗಿರುವ ಅವಿದ್ಯೆ, ಬುದ್ಧಿ, ಮನ, ಚಿತ್ತ, ಅಹಂಕಾರ ಎಲ್ಲ ಒಟ್ಟು ಒಂದೇ. ಅದು ನಿದ್ದೆಯಾಗಿ ಇರಂಗಿಲ್ಲ ಅನ್ನೋದಕ್ಕೆ ಒಂದು ಅವಿದ್ಯೆ ಅಂತ ಒಂದು ಶಬ್ದ ಕ್ರಿಯೇಟ್ ಮಾಡಿದ್ರು. ಅದು ನಿದ್ದೆ ಒಳಗೂ ಇರ್ತದಂತ ಮಾಡಿ ಏನ್ ಮಾಡಿದ್ರು, ಜಾಗ್ರ ಸ್ವಪ್ನದೊಳಗ ಅವಿದ್ಯೆನೇ ಬುದ್ಧಿಯಾಗಿ ಕೆಲಸ ಮಾಡ್ತದ, ಅವಿದ್ಯೆನೂ ಇರ್ತದ, ಬುದ್ಧಿಯಾಗಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ತಗೋತದದು ಅಂತ ಹೇಳಿ ಅಟ್ಟ ಅವಿದ್ಯೆಯನ್ನ ಕನ್ನಡಿ ಒಳಗ ಕೂಟಸ್ಥನ ಬಿಂಬ ರೂಪವಾದ ಕೂಟಸ್ಥನ ಪ್ರತಿಬಿಂಬ ಚಿದಾಭಾಸ ಅಂತದ. ಆ ಕೂಟಸ್ಥ ಏನು ಕೆಲಸ ಮಾಡಂಗಿಲ್ಲ, ಅದು ನಿಷ್ಕ್ರಿಯ ಬ್ರಹ್ಮ, ಸೋಮ್ಮಿರ್ತಾನ. ಕೂಟಸ್ಥ ಸುಮ್ಮಿರ್ತಾನ. ಈಗ ನಮ್ಗೇನ್ ಮಾಡ್ಬೇಕಾಗ್ಯದ, ಪಾಠ ಹೇಳೋದು ಬಂದ್ ಮಾಡಿ ನನಗೆ ಕೂಟಸ್ಥ ಹೆಂಗಿರ್ತಾನ ಆಟ ಸುಮ್ಮ ನೋಡ್ಕೋತ ಕುಂದ್ರಂಗಿರಂಗ್ ಮಾಡ್ಬೇಕು. ನಮಗ್ ನೀವೆಲ್ಲರೂ ಕೂಡಿ ಏನೇನು ಮಾಡ್ಬೇಡ, ನಾವೆಲ್ಲ ಮಾಡ್ತೀನಿ, ಸುಮ್ ಕೂತು ಸಾಕಂತ ಹೇಳಿ ಮೂಲಿಗೆ ಕುಂದಿರ್ಸ್ಬೇಕು. ಕೂಟಸ್ಥ ಅವ್ ಕೂಟಸ್ಥಂದೇ ಆಶ್ರಯದೊಳಗೆ ಏನೆಲ್ಲ ನಡೀತಿರ್ತದ ಜೀವನ ವ್ಯವಹಾರ, ಸತ್ತ ಸ್ಫೂರ್ತಿ ಕೊಡ್ತದದು. ಜೀವ ನೀ ಏನೇನು ವ್ಯವಹಾರ ಮಾಡ್ತಿ, ಜೀವನ 3 ಕೂಡ ಜೀವ. ಬರೀ ಕೂಟಸ್ಥನಿಗೆ ಜೀವ ಅನ್ನಂಗಿಲ್ಲ, ಬರೇ ಅವಿದ್ಯೆ ಒಳಗಿರುವ ಆ ಚಿದಾಭಾಸನಿಗೆ ಜೀವ ಅನ್ನಲ್ಲ, 2 ಸೇರಿಸಿನೇ ಜೀವ ಅಂತ, ಜೀವಚೇತನ. ಮತ್ತಿನ್ನೇನದ, ಆ ಜೀವಚೇತನದ ಚಿದಾಭಾಸ ಏನ್ ಮಾಡ್ತಾನಂದ್ರ ಈ ಸಂಸಾರ ಮಾಡ್ತಾನ, ಮತ್ತೆ ಕಾಮ ಕರ್ಮಗಳನ್ನ ಮಾಡ್ತಾನ, ಮತ್ತೆ ಆ ಚಿದಾಭಾಸ ಅಜ್ಞಾನದಾಗ ಹುಟ್ಟಿದ್ದಕ್ಕೆ ಅವನಿಗೆ ಏನಾಗ್ಯದ, ಹುಟ್ಟವನಾನೆ, ಬದುಕವನಾನೆ, ಸಾಯವನಾನೆ ಅಂತ ಹೇಳಕ್ಕೆ ಅದರ ಸಲುವಾಗಿ ಅವನು ನಾನಾ ರೀತಿ ವ್ಯವಸ್ಥೆಗಳು ಮಾಡ್ಕೊತಾನ. ಬದುಕಿಗೆ, ಹುಟ್ಟದಕ್ಕ, ಸಾಯೋದಕ್ಕ ಏಟ್ ವ್ಯವಸ್ಥೆ ಮಾಡ್ಕೊಂಡ, ನೀರ್ ದವಾಖಾನೆ ಕಟ್ಕೊಂಡ, ಏನು ಯಾವ ಪ್ರಾಣಿಗಳಂಗ ವ್ಯವಸ್ಥೆ ಮಾಡ್ಕೊಂಡವ. ತಾವು ಹುಟ್ಟದಕ್ಕ ನರ್ಸಿಂಗ್ ಹೋಮು, ಡಾಕ್ಟರು, ನರ್ಸು, ಸಾಯೋದಕ್ಕೆ ಒಂದು ದೊಡ್ಡ ದೊಡ್ಡ ಎಲ್ಲ ಸ್ಮಶಾನಗಳು, ಅವು ಇವು ಎಲ್ಲಿ ಇಲ್ಲ ಅಂತವ್. ನಿಮಗೆ ಒಬ್ಬನಿಗೆ ಅಂತವಲ್ಲ. ಚಿದಾಭಾಸ ಅಜ್ಞಾನದಾಗ ಹುಟ್ಟಿದ್ದು ಅದೇನ್ ಹಾಕಿರ್ಲಕ್ಕ, ಅದು ಒಂದು ಭಾಗ. ಆಭಾಸ ಭಾಗ, ಚೇತನ ಭಾಗ. ಚೇತನ ಭಾಗ ಕೂಟಸ್ಥ, ಆಭಾಸ ಭಾಗ ಚಿದಾಭಾಸ. ಚಿದಾಭಾಸ ಏನಾಗ್ತಾನ, ಸಂಸಾರ ಮಾಡ್ತಾನ. ಜನನ, ಜೀವನ, ಮರಣ, ಕಾಮ, ಕರ್ಮ ಎಲ್ಲ ಮಾಡ್ತಾನ. ಇದರಂಗ ಇದಕ್ಕ ಹಿರಿದಾದ ಒಂದು ತತ್ವ ಈಶ್ವರ ಅಂದ್ರೇನು, ಸಮಷ್ಟಿ. ಎಲ್ಲಾ ಜೀವಿಗಳಲ್ಲಿ ಇರುತ್ತಾನವ, ಎಲ್ಲಾ ಜೀವಿಗಳೊಳಗಿರೋವ ಈಶ್ವರ. ಅದನ್ನು ನಿಮ್ ಸ್ವರೂಪನೇ. ಒಂದು ಪಕ್ಷಿ ಜೀವ ಪಕ್ಷಿ, ಇನ್ನೊಂದು ಈಶ್ವರ ಪಕ್ಷಿ. ಈಗ ಹೇಳೋದು ಜೀವ ಈಶ್ವರ ಅನ್ನೋದು ಮುಂದಾದ್ಮೇಲೆ ನಿಮ್ಮೊಳಗಿಂದು ಕೂಟಸ್ಥ ಮತ್ತು ಚಿದಾಭಾಸಗೆ 2 ಪಕ್ಷಿಗಳತ್ ಮಾಡ್ತಾರ. ಆಮೇಲೆ ಮುಂದೆ ಇನ್ನ ಸೂಕ್ಷ್ಮವಾಗಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಈಗೇನದ, ಇನ್ನೂ ಒಂದು ಈಶ್ವರ ಪಕ್ಷಿ. ಮೊದಲು ಹೇಳಿದ್ವಿ, ಈ ಸದ್ಯ ಬಿಗಿನಿಂಗ್ ಸ್ಟೇಜ್, ಸುಮ್ಮನೆ ಸ್ಥೂಲವಾಗಿ ಹೇಳ್ತಾ ಇರೋದು. ಮುಂದಾದ್ಮೇಲೆ 2 ಪಕ್ಷಿಗಳ ಹೆಸರು ಚೇಂಜ್ ಆಗ್ತಾವ. ಈಶ್ವರನೊಳಗೆ ಏನಾಗ್ತದ, ಅಲ್ಲಿನೂ 2 ಚೇತನ. ಅಲ್ಲಿ ಒಂದು ಮಾಯೆ ಅನ್ನೋದು ಕನ್ನಡಿ ಅದ. ಇಡೀ ಬ್ರಹ್ಮಾಂಡದಾಗ ಎಷ್ಟು 84 ಲಕ್ಷ ಜೀವರಾಶಿ, ಎಲ್ಲ ಜೀವರಾಶಿಗಳ ಪೈಕಿ ಒಂದು ಕನ್ನಡಿ ಮಾಯೆ ಅನ್ನೋದದ. ಆ ಕನ್ನಡಿ ಒಳಗೆ ಬ್ರಹ್ಮಚೇತನ ಅನ್ನೋಂಥದ್ದು ಅದರದ್ದು ಭಾಗ ಯಾವುದು, ಆಭಾಸ ಭಾಗ. ಎದ್ರಾಗ ಮಾಯೆ ಅನ್ನುವ ಕನ್ನಡಿ ಅಥವಾ ನೀರ, ಎಣ್ಣೆ ಅಂತಾರಲ್ಲ, ಅದರೊಳಗ ಪ್ರತಿಬಿಂಬ. ಅದಕ್ಕೆ ಈಶ್ವರಾಭಾಸ ಅಂತಾರೆ, ಇದಕ್ಕೆ ಜೀವಾಭಾಸ ಅಂತಾರೆ. ಆಭಾಸ ಅಂದ್ರೆ ಏನಿಲ್ಲ, ಪ್ರತಿಬಿಂಬಗಳು, ಮತ್ತೇನಿಲ್ಲ. ಅಧಿಷ್ಠಾನಗಳಂದ್ರೆ ಅದರ ಬಿಂಬಗಳು. ಜೀವನಲ್ಲಿ ಕೂಟಸ್ಥ, ಈಶ್ವರನಲ್ಲಿ ಬ್ರಹ್ಮ, ಕೂಟಸ್ಥ ಚೇತನ, ಬ್ರಹ್ಮಚೇತನ. ಜೀವನಲ್ಲಿ ಅವಿದ್ಯೆ ಎನ್ನುವ ಕನ್ನಡಿ, ಈಶ್ವರನಲ್ಲಿ ಮಾಯೆ ಎನ್ನುವ ಕನ್ನಡಿ. ಈಶ್ವರ ದೊಡ್ಡವ,
ಜೀವ ಸಣ್ಣ. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಅವನು ವ್ಯಾಪಿಸಿದ್ದಕ್ಕೆ ಅವನ ಸಮಷ್ಟಿಯಾಗಿ ವಿರಾಟ, ಅವಿದ್ಯ ಅಂದ್ರೇನು ಅವ್ಯಾಕೃತ ಅಂದ್ರೆ ಮಾಯೆ, ವಿರಾಟ ಮತ್ತು ಹಿರಣ್ಯ ಗರ್ಭ ಅಂತ ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಹೆಸರುಗಳು ಇವನ ಬಲ್ಲಿ ಸಣ್ಣದು. ಒಂದು ವ್ಯಕ್ತಿಗೆ ಸಂಬಂಧಪಟ್ಟಷ್ಟು ಇವನಿಗೆ ಸಂಬಂಧಪಟ್ಟದ್ದು. ಇವನ್ನೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತಾರೆ. ಅದೇನೇ ಇರಲಿ, ಈಶ್ವರನಲ್ಲಿನೂ ಒಂದು ಚೇತನ ಭಾಗ ಅದ, ಒಂದು ಆಭಾಸ ಭಾಗ. ಆಭಾಸ ಭಾಗಕ್ಕ ಈಶ್ವರಾಭಾಸ ಅಂತಾರ, ಮತ್ತ ಚೇತನ ಭಾಗಕ್ಕೆ ಏನಂತಾರ? ಶುದ್ಧ ಬ್ರಹ್ಮ ಅಲ್ಲ, ಬ್ರಹ್ಮಚೇತನ. ಶುದ್ಧ ಬ್ರಹ್ಮ ಅಂದ್ರ ಇವರಿಬ್ರು ಇರ್ಲಾರ್ದಾಗ ಬ್ರಹ್ಮಾಂಡ ಇರೋ ತನಕನೇ ಬ್ರಹ್ಮಗೆ ಜಾಬ, ಪಿಂಡಾಂಡ ಇರೋ ತನಕನೇ ಜೀವನದ ಜಾಬ್. ಬ್ರಹ್ಮಾಂಡ ಪಿಂಡಾಂಡ ಎಷ್ಟು ಬಿದ್ದು ಹೋದ ಅಂದ್ರೆ ಇಬ್ರು ನಿರುದ್ಯೋಗಿಗಳಾಗ್ತಾರ. ನಿರುದ್ಯೋಗಿಗಳಾಗಿ ಕಡೆಗಿದು ಪ್ರಳಯ ಆದಾಗ ಎಲ್ಲಿಗೆ ಹೋಗ್ತಾರೆ ಇವರು ಅಂತಂದ್ರ ಶುದ್ಧ ಬ್ರಹ್ಮನೊಳಗೆ ಹೋಗಿ ಒಳಗ ಕುಂದಿರ್ತಾರ. ಎಲ್ಲಾ ಜೀವಿಗಳ ಕಾಲ ಕರ್ಮ ಅವು ಏನ್ ಮಾಡ್ಯಾವ ಕರ್ಮ ಫಲಗಳು ಅವೆಲ್ಲ ಪಕ್ವಾದ ತನಕ ಅಲ್ಲಿ ಹೋಗಿ ಕುಂದಿರ್ತಾರ ಅವರಿಬ್ರು. ಅಲ್ಲಿ ಹೋಗಿ ಕೂತು ಅವ ಕರ್ಮಗಳ ಫಲ ಪಕ್ವ ಆದ್ಮೇಲೆ ಮಾತ್ರ ಮಾಯೆ ಹೊರಗೆ ಬರ್ತಾಳ, ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾಳ. ಮತ್ತೆ ಅಲ್ಲಿ ಮೊದಲು ಜೀವಿಗಳ ಫಲಭೋಗಗಳನ್ನ ಸೃಷ್ಟಿ ಮಾಡ್ತಾಳ. ಹುಟ್ಟೋದಕ್ಕಿಂತ ಮೊದಲೇ ಫಲಭೋಗಗಳು ಇರ್ಬೇಕ ಬೇಡ? ಹುಟ್ಟಿದ ಮೇಲೆ ಯಾವಾಗಾರ ಫಲಭೋಗ ಕೊಡ್ತೀನಿ ಅಂದ್ರೆ ಹೆಂಗಾಗ್ತದೆ? ನಿಮ್ಮ ತಾಯಿಯ ಹಾಲು ನೀವು ಹುಟ್ಟೋದಕ್ಕಿಂತ ಮೊದಲೇ ತಯಾರಾಗಿತ್ತಾ? ಇಲ್ಲ. ನೀವು ಹುಟ್ಟಿದ ಮೇಲೆ ಒಂದು 6 ತಿಂಗಳು ವರ್ಷಕ್ಕೆ ಹಾಲು ತಯಾರಾಗ್ಯದ. ಪೂರ್ವದಲ್ಲೇ ಅದು ಸಿದ್ಧ ಮಾಡೇ ಜೀವಿಗಳಿಗೆ ಅಲ್ಲಿ ಹುಟ್ಟುತ್ತಲ್ಲ. ಅವರವರ ಕರ್ಮ ಫಲಗಳಿಗೆ ತಕ್ಕಂತ ಯಾವ್ಯಾವ ಜೀವಿಗಳದ ಕರ್ಮ ಪಕ್ವ ಆಗ್ಯದ ಅದು ಹುಟ್ಟಬೇಕಾದ್ರೆ ಅವು ಕರ್ಮಕ್ಕೆ ತಕ್ಕಂತೆ ಫಲ ಏನದ ಆ ಫಲಗಳನ್ನ ಮೊದಲೇ ಸೃಷ್ಟಿ ಮಾಡ. ಅದಕ್ಕೆ ಇಲ್ಲೇನಾಯ್ತು, ಈಶ್ವರ ಏನದನ ಅವನೊಳಗ ಒಂದು ಬ್ರಹ್ಮಚೇತನ ಅದ, ಇನ್ನ ಒಂದು ಆಭಾಸ, ಈಶ್ವರಾಭಾಸ. ಈ ಈಶ್ವರ ಆಭಾಸ ಏನ್ ಮಾಡ್ತದಪ್ಪ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮಾಡುವುದಲ್ಲದೆ ಅದರ ಜೊತೆಗೆ ಏನ್ ಮಾಡ್ತದಂದ್ರೆ ಈ ಜೀವಿಗಳ ಕರ್ಮಗಳು ಏನದವ ಆ ಕರ್ಮಗಳಿಗೆ ತಕ್ಕಂತೆ ಫಲವನ್ನ ಕೊಡ್ತವೆ. ಈಶ್ವರನಲ್ಲಿರುವ ಆಭಾಸ ಫಲದಾತ್ರ ಅಂತರ, ಫಲದಾತ್ರ ಫಲ ಕೊಡೋದು. ಜೀವನಲ್ಲಿರುವ ಚಿದಾಭಾಸ ಕರ್ಮದ ಕರ್ತೃ, ಅದು ಕರ್ಮ ಮಾಡ್ತದ. ಮತ್ತ ಈಶ್ವರನ ಒಳಗಿರುವ ಆಭಾಸ ಭಾಗ ಏನ್ ಮಾಡ್ತದ, ಆ ಕರ್ಮಕ್ಕೆ ತಕ್ಕಂತೆ ಸುಖ ದುಃಖಾದಿ ಭೋಗಗಳನ್ನು ಕೊಡ್ತದ. ಆ ಜೀವ ಏನ್ ಮಾಡ್ತದ, ತನ್ನ ಕರ್ಮದ ಫಲವನ್ನ ತಾನು ಅನುಭವಿಸ್ತದ. ಈಗ ನಮಗ ಕರ್ಮ ಮಾಡ್ತದ, ಕರ್ಮದ ಫಲ ಅನುಭವಿಸ್ತದ, ಅದು ಬೇಕಾಗಿಲ್ಲ. ನಾವೀಗ ಮುಮುಕ್ಷುಗಳಾಗಿ ಆಧ್ಯಾತ್ಮ ಸಾಧನೆ ಮಾಡ್ಲಕತ್ತೀವಲ್ರಿ, ಅವು ಕರ್ಮದ ಫಲ ಅನುಭವಿಸ್ಲಕತ್ತವ, ಅವು ಕೊಡ್ಲಿ ಬಿಟ್ಟಿ ನಮಗೇನ್ ಸಂಬಂಧ? ಅದು ಯಾಕೆ ನಾವು ಕೊಡ್ಬೇಕು, ನಾವ್ ಯಾಕೆ ಮಾಡ್ಬೇಕು ಅಂತಂದ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಅಲ್ಲೇನ್ ಮಾಡ್ತದ, ಈಶ್ವರ ನಿಮ್ಮ ಒಳಗ ಇದ್ದು ಪ್ರೇರಣೆ ಮಾಡ್ತಾನ. ಏನಂತ? ನಿನ್ನ ಧನ, ನಿನ್ನ ತನು, ನಿನ್ನ ಮನ ಶುದ್ಧ ಆಗಬೇಕಾದ್ರ ತನುವನ್ನ ಗುರುವಿಗೆ ಅರ್ಪಿಸು, ಮನವನ್ನ ಲಿಂಗಕ್ಕೆ ಅರ್ಪಿಸು, ಧನವನ್ನ ಜಂಗಮಕ್ಕೆ ಅರ್ಪಿಸು ಅಂತೇಳಿ ಅವನಿಗೆ ಅರಿವಿತ್ತಂತಂದ್ರೆ ಒಳಗ ಪ್ರೇರಣೆ ಮಾಡ್ತಾನ. ಅದು ಸುಮ್ಮಿದ್ದವ್ರ ಮೇಲೆ ಈಶ್ವರ ಅದನೋ ಸತ್ತನೋ ಗೊತ್ತಿಲ್ಲ, ನಮ್ಗೆ ಸುಮ್ಮನೆ ಇರ್ತಾರ. ಒಳಗೆ ನಿಂತು ಪ್ರೇರಣೆ ಅನ್ನೋದು ಇರ್ತದಲ್ಲ, ಅಲಾರಾಮ್ ಹೊಡೆದ್ರು ತಲೆ ಮೇಲೆ ಬಡದ್ ಮಕ್ಕಳ್ತಾರಲ್ಲ, ಹಂಗ ಮಾಡ್ತೀರಿ ನೀವು. ಅದು ನಿಮ್ ಸಮಸ್ಯೆ. ಅದಕ್ಕೆ ಈಶ್ವರನಲ್ಲಿರುವ ಆಭಾಸ ಭಾಗ ಫಲದಾತ್ರ ಆದ, ಜೀವನಲ್ಲಿರುವ ಆಭಾಸ ಭಾಗ ಕರ್ಮದ ಕರ್ತೃ ಮತ್ತು ಕರ್ತೃತ್ವ
ಮತ್ತು ಅದರ ಫಲಗಳ ಭೋಕ್ತೃತ್ವ ಇವೆರಡೂ ಕೂಡಿ ಇದ್ರ ಕೆಲಸ ಏನಪ್ಪಾ ಅಂತಂದ್ರ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಯಲ್ಲಿ ತೊಡಗ. ಅವೇನ್ ಕಾಲೆ ಕುಂದಿರ್ಸಿಲ್ಲ ನಿಶ್ಚಲ ಜೀವ ಬ್ರಹ್ಮರ ಏಕತ್ವ ಹೇಳಿದ್ರೆ ವೇದಗಳಲ್ಲಿ ಹೇಳಿರುವಂತ ಕರ್ಮಕಾಂಡ ಉಪಾಸನ ಕಾಂಡಗಳು ವ್ಯರ್ಥವಾಗಿ ಹೋಗ್ತವಲ್ರಿ ಅಂತ ಶಿಷ್ಯ ಶಂಕೆ ಮಾಡಿದ್ದಕ್ಕ ಗುರುಗಳು ಹೇಳಿದ್ರು, ವ್ಯರ್ಥ ಆಗಲ್ಲೋ ಮಾರಾಯ, ಕರ್ಮಕಾಂಡ ಉಪಾಸನ ಕಾಂಡ ಮಾಡಿದ್ರ ಅಲ್ಲಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ನಿರ್ಮಲವಾದ ನಿಶ್ಚಲವಾದ ಚಿತ್ತದಲ್ಲಿ ಯಾರು ಸಾಧನೆ ಮಾಡ್ತಾರೋ ಅವರು ಏನಾಗ್ತದ, ನಿರ್ಮಲವಾದ ನಿಶ್ಚಲವಾದ ಚಿತ್ತದಲ್ಲಿ ಸಾಧನೆ ಮಾಡ್ತಾರ. ಅವರ ಸಾಧನೆ ಶುದ್ಧ ಸ್ವರೂಪ ಇರ್ತದ. ಮುಂದೆ ಯಾವ ಕಾಲಕ್ಕೂ ಅವ್ರ ಸಾಧನೆ ವ್ಯರ್ಥ ಆಗಲ್ಲ, ಕೆಳಗೆ ಬೀಳಲ್ಲ, ಉಲ್ಟಾ ಹೊಡೆಯಲ್ಲ. ಈ ಮಲಿನ ಚಿತ್ತ ಚಂಚಲ ಚಿತ್ತ ಒಳಗ ಇಟ್ಕೊಂಡು ಯಾರ ಸಾಧನಾ ವಿಧಾನ ಸರಿಗೆ ಗೊತ್ತಿಲ್ಲದಕ್ಕೆ ಹಿಂಗಾಗ್ಯದ. ದೊಡ್ಡ 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 ಸ್ಟೇಜಿಗೆ ಹೋಗ್ಯಾರ, ಫುಲ್ ಸಕ್ಸಸ್ಫುಲ್, ದೊಡ್ಡ ಲೆಕ್ಕಕ್ಕೆ ಹೋಗ್ಬಿಟ್ಟಾರ ಅವ್ರು. ಇಡೀ ಜಗತ್ತನ್ನ ಆಳುವ ಮಟ್ಟಕ್ಕೆ ಹೋಗ್ಯಾರ, ಇಡೀ ರಾಜ್ಯವನ್ನ ಆಳುವ ಮಟ್ಟಕ್ಕೆ ಹೋಗ್ಯಾರ. ಒಳಗೇನಾಗ್ಯದ ಈ ದರ್ಶನ ನೋಡ್ರಿ, ಎಂದ ಮಟ್ಟಕ್ಕೂ ಇಡೀ ರಾಜ್ಯವನ್ನು ಆಳುವ ಮಟ್ಟದಲ್ಲಿ ಅವರು ಯಾವ ಮುಖ್ಯಮಂತ್ರಿ ಸಹಿತ ಕೇರ್ ಮಾಡಲಾರ್ದಂತ ಸ್ಥಿತಿಯವರು ಹಂಗ ಮೀರಿ ಜನರ ಇದು ಬೆಳಕಿಗೊಂಡರ. ಚಿತ್ರದುರ್ಗ ಮುರುಘರಾಜೇಂದ್ರ ಶರಣ್ ನೋಡ್ರಿ, ಆಶಾರಾಮ್ ಬಾಪು ನೋಡ್ರಿ. ಈಗ ಅವರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡ್ಲಕ್ಕ ಒಬ್ಬ ಚಲೋ ಗುರುವಿನ ಬಳಿ ಹೋಗಿ ಅಂತದೊಂದು ಸಾಧನೆ ಮಾಡ್ಲಾರ್ದೆ ಉಸುಕಿನ ಮೇಲೆ ಆ ಮಲಿನ ಚಿತ್ತ ಚಂಚಲ ಚಿತ್ರದೊಳಗ ತಮ್ಮದೊಂದು ದೊಡ್ಡ ಭವ್ಯ ಬಂಗಲೆ ಕಟ್ಟಿಟ್ಬಿಟ್ರಿ. ಉಸುಕಿನ ಮೇಲೆ ಕಟ್ಟಿದ ಬಿಲ್ಡಿಂಗ್ ಏಟ್ ದಿನ ಇರ್ತದ್ರಿ ಅದು? ಒಳಗೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಗಟ್ಟಿಮುಟ್ಟಾಗಿ ಮಾಡಿಕೊಂಡ ಮೇಲೆ ಮುಂದೆ ನೀವು ಆಧ್ಯಾತ್ಮ ಸಾಧನೆ ಮಾಡಿ. ಅದು ಮಾಡ್ಲಾರ್ದಕ್ಕೆ ಏನಾಯ್ತು? ಎಂತ ದೊಡ್ಡ ಸ್ವಾಮಿ ಚಿತ್ರದುರ್ಗ ಸ್ವಾಮಿ 800 ಬಸವ ಕೇಂದ್ರಗಳನ್ನ ಕಟ್ಟಾರ. ಬರೇ ನಮ್ಮ ದೇಶದಾಗ ಅಲ್ಲ, ದೇಶ ವಿದೇಶಗಳಲ್ಲಿ ಒಂದೊಂದು ಜಾತಿ ಜನರಿಗೆ ಒಂದೊಂದು ನಿಮ್ಮ ಗುರುಗಳು ಮಾಡ್ಕೊಂಡು ಮೊದಲು ನೀವರೇ ಕುಂದ್ರದ ಕಲಿರೋ ಅಂತ ಕಲಿಸಿದ್ರು. ಎಲ್ಲರೂ ಆ ಜಾತಿಯ ಗುರುಗಳು ಕರೆದ್ರೆ ಈ ಜಾತಿಯವರು ಹೋಗಲ್ಲ, ಈ ಜಾತಿ ಗುರು ಹೋಗಲ್ಲ, ನಿಮ್ಮ ಜಾತಿಯವರಿಗೆ ಗುರುಗಳು ಮಾಡ್ತೇನೆ. ಏನೇನು ಪ್ರಯತ್ನಗಳು ಪ್ರಯೋಗಗಳು ಎಲ್ಲ ಮೂಢ ನಂಬಿಕೆ ಅದು ಬಾಯಿಲೆ ಹೇಳಿದ್ರೆ ಹಂಗ ನಿಜವಾಗಿ ನಾವು ಅದನ್ನ ಮಾಡಿ ತೋರ್ಸೋಣ ಅಂತ ಹೇಳಿ ಗ್ರಹಣ ಹಿಡಿದಾಗ ಸುಡುಗಾಡದಾಗ ಹೋಗಿ ಒಬ್ಬನೇ ತೆಗೆದುಕೊಂಡು ಏನೆಲ್ಲ ಪ್ರಯೋಗ ಅಷ್ಟೆಲ್ಲ ಮಾಡಿದ್ರು ಸಹಿತ ಒಳಗ ಚಿತ್ತ ನಿರ್ಮಲ ಇಲ್ಲ. ಅದು ಏನೋ ಒಂದು ಸಾರಿ ಏನ್ ಮಾಡ್ಬಿಡ್ತದ, ಎಲ್ಲಾರ ಹೊರಗೆ ಹಾಕಿಬಿಡ್ತದ. ಹೊರಗೆ ಹಾಕಿದ್ರೆ ಆಯ್ತು, ಎಲ್ಲಾರ ಬಿಲ್ಡಿಂಗ್ ಬಿದ್ದು ಹೋಗ್ಬಿಡ್ತದೆ, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹಿಂಗಾತ. ಅದಕ್ಕೆ ನಾವು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವರಿಗೆ ಗಟ್ಟಿ ಮುಟ್ಟಾಗಿ ಇಟ್ಕೊಂಡು ಕೂತೀವಿ. ನಾವೀಗ ನೀವೇನ್ ಮತ್ತೆ ಯಾರ ಕಾದ್ರೆ ಓದ್ತೀರ ನೀವು? ಎಲ್ಲರ ಗುಡಿ ತೊಳೆಂಬರ್ರಿ, ಮಠ ತೊಳೆಂಬರ್ರಿ, ಯಾವ್ದಾರ ಜಾತ್ರೆ ಮಾಡಂಬರ್ರಿ. ನೀವು ಯಾಕೆ 4 ಮಂದಿ ಇರ್ಬೇಕಾಗ್ತದಂತ ಓದ್ತೀವಿ, ಓದಂಗಿಲ್ಲ ಅಂತಲ್ಲ. ಆದ್ರೆ ಇದನ್ನು ಬಿಟ್ಟು ಅದಕ್ಕೆ ಓದ್ತೇವೆ, ಅದೇ ಮುಖ್ಯ ಮಾಡ್ಕೊಂಡು ಹೋಗ್ತೇವೆ. ಇದನ್ನು ಮುಖ್ಯ ಇಟ್ಕೊಂಡು ಅದಕ್ಕೆ ಸುಮ್ಮನೆ 4 ಮಂದಿ ಇರ್ಬೇಕಂತ ಓದ್ತೇವೆ. ಎಲ್ಲಿದೆ ಯಾವಾಗ ನಾವು ಈ ಸಮಾಜಕ್ಕೆ ಕೊಟ್ಟೆವು ಅನ್ನೋ ಹೊರಗೆ ಇಟ್ಕೊಂಡು ಅಲ್ಲಿ ಅದಕ್ಕ ಇದನ್ನ ಮುಖ್ಯವಾಗಿ ಇಟ್ಕೊಂಡು ಅದನ್ನ ನಾವು ಮಾಡ್ತಿದ್ರೆ ಏನ್ ತೊಂದರೆ ಇಲ್ಲ. ಇದಕ್ಕೆ ಅಲಕ್ಷ್ಯ ಮಾಡಿ ಯಾವಾಗರ ಕೈಲಾದಾಟು, ಯಾವಾಗರ ಬಂದೆ, ಯಾವಾಗರ ಹೋದೆ, ಏನಾರ ಮಾಡಿದೆ, ಯಾವಾಗೋ ಒಂದು ಮುಖ್ಯ ಮಾಡ್ಕೊಂಡು ಹೋಗೋದಿತ್ತಂದ್ರೆ ಅದು ಚಂಚಲ ಚಿತ್ತ. ಆ ಚಂಚಲ ಚಿತ್ತ ಏನ್ ಮಾಡ್ತದ, ಸಾಧನೆ ಪರಿಪೂರ್ಣತೆ ಒಳಗೆ ಮುಗ್ದಲ್ಲ ಅಷ್ಟೇ. ಆ ಕಡೆ ಅದು ಆಗಲ್ಲ, ಈ ಕಡೆ ಇದು ಆಗಲ್ಲ. ಹೀಗಾಗಿ ಒಂದ್ ಕಡೆ ನಿಶ್ಚಲ ಚಿತ್ತರಾಗ್ಬೇಕು, ಇನ್ನೊಂದ್ ಕಡೆ ನಿರ್ಮಲ ಚಿತ್ತರಾಗ್ಬೇಕು. ಅದಕ್ಕ ನೀವು ಗುರು ಪೂರ್ಣಿಮೆ ದಿವಸ ತನ್ನ ಮನ ತನ ಏನ್ ಮಾಡ್ಲಕ್ ಸಾಧ್ಯ ಅದ, ನಿಮಗೆ ಸಾಧ್ಯ ಆದಷ್ಟು ಯಾರು ನಿಮಗೆ ಈಟೆ ಆಟೆ ಯಾರೇನು ಅನ್ನಲ್ಲ. 1 ರೂಪಾಯಿ ಆದ್ರೂ ಕೊಡಕ್, 1 ರೂಪಾಯಿನೂ ಕೊಡ ಯೋಗ್ಯತೆ ಇರ್ಲಿಲ್ಲ ಅಂತಂದ್ರ ಫೋನ್ ಮಾಡಿ ಅಪ್ಪ ಶುಭಾಶಯರಪ್ಪ, ಆರಾಮದಿರಪ್ಪ ಅಂದ್ರೆ
ಅದನ್ನು ಇದ್ದಿದ್ದಿಲ್ಲ ಅಂದ್ರೆ ಅಟ್ಟೆ ಅದು ಅಟ್ಟನು ಮಾಡ್ಲಕ್ಕೆ ಆಗಲಿಲ್ಲ ಅಂತಂದ್ರ ಏನೇನು ಉಪಯೋಗ ಇಲ್ಲ ಅಂತ. ಎಷ್ಟು ಮಂದಿ? ಒಂದು 3 ಮಂದಿ ಶುಭಾಶಯ ಹೇಳ್ಯಾರ ಅಷ್ಟೇ. ಉಳಿದವ್ರು ಯಾರು ಫೋನ್ ಮಾಡಿ ಮಾತು ಸಹಿತ ಆಡ್ತಿಲ್ಲ. ಅವತ್ತು 3-4 ಮಂದಿ ಅಷ್ಟೇ. 4 ಮಂದಿ ಅಂದ್ರೆ ನಾನು ಸುಳ್ಳು ಹೇಳೀನಿ, 3 ಫೋನ್ ಮಾಡಿ ನಿಮಗೆ ಅದ್ರ ಮಹತ್ವ ಗೊತ್ತಿಲ್ಲ, ಆಯ್ತು ಗೊತ್ತು ಮಾಡೀವಿ, ಇನ್ ಮುಂದೆ ಆದ್ರೂ ಹುಷಾರಾಗಬೇಕ ಬೇಡ? ಮತ್ತೆ ಅದಕ್ಕೆ ಏನ್ ಹೇಳ್ಬೇಕು ಹೇಳಿದೆ, ಅದನ್ನ ನಾವೇ ಹೇಳ್ಬೇಕು. ನೀವು ತಿಳ್ಕೊಂಡು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇ ಹೇಳ್ಬೇಕು. ಈಗ ತಾಯಿ ಆದಕ್ಕೆ ಮಗುವಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ತಾನೇ ಕಲಿಸ್ಬೇಕ ಬೇಡ? ತಾಯಿ ಕಲ್ಸಿ ನೀವ್ ಹೇಳಿದ್ ಗೊತ್ತಾಗ್ತರಿ, ನಮ್ಗೆ ಹೆಂಗ್ ಗೊತ್ತಾಗಬೇಕು? ನೀವ್ ಹೇಳಿದ್ ಗೊತ್ತಾಗ್ತರಿ, ನಮ್ಗೆ ಹೆಂಗ್ ಗೊತ್ತಾಗಬೇಕು? ನನಗ ಎಲ್ಲ ಕಡೆ ಅಡ್ಡಾಡ್ಬೇಕು, ಇಂಟ್ರೆಸ್ಟ್ ಬರ್ಬೇಕಾದ್ರೆ ನಾನು ಬಯಸಿದ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳಿರ್ಬೇಕು. ಸುಮ್ಮನೆ ಗುರುಗಳು ಗುರುಗಳು ಓದ್ತಾರ ಅಂತಂದ್ರೆ ಈ ವರ್ಷ ಬಂದು ಹೋಗಿದ್ದಕ್ಕಿಂತ ಮುಂದಿನ ವರ್ಷ ಇಂಪ್ರೂವ್ಮೆಂಟ್ ಇದ್ರೆ ಗುರುಗಳು ಬಂದ್ರೆ 5 ವರ್ಷ ಆದ್ರೂ ಅದು 3 ವರ್ಷದ ಕೂಸು 3 ವರ್ಷದಿಂದ ಇತ್ತಂದ್ರೆ ಏನ್ ಮಾಡಮ್ ನಾವು? ಒಂದ್ ಕೂಸು ಹಳದಿರ್ತೀರಿ, ಫಸ್ಟ್ ಈಗ ಬಂದಾಗ ಅದ್ರ ಮುಖ ನೋಡಿ ಅದಕ್ಕೇನು ಬಟ್ಟಿ ಅಥವಾ ಏನಾರ ಶಕ್ತಿ ಅನುಸಾರ ಬಂಗಾರ ಈ ಬುತ್ತಿ ಏನೂ ಇಲ್ಲ ಅಂದ್ರೆ ಒಂದು ಭಸ್ಮ ಹಚ್ಚಿ ನಮಸ್ಕಾರ ಮಾಡಿ ಮಕ್ಕಳನ್ನ ಮಕ್ಕಳು ಹುಟ್ಟಿದ ಕೂಡ್ಲೇನೆ ಗುರುಗಳ ಕರೆಸಿ ಆಶೀರ್ವಾದ ಮಾಡ್ತಾರೆ. ಈ ಬುತ್ತಿ ತರಿಸ್ತಾರ, ಬಟ್ಟಿ ಕೊಡಿಸ್ತಾರ. ಗುರುಗಳಿಗೆ ನಮ್ಮ ಮನೆಗೆ ಒಂದು ವಂಶ ವೃಕ್ಷ ಬೆಳೆದಂತ ಗುರುಗಳಿಗೆ ಧನ್ಯತಾ ಭಾವದಿಂದ ಏನೆಲ್ಲ ಮಾಡ್ತಾರೆ. ಹುಟ್ಟಿದ್ರ ಗುರುಗಳಿಗೆ ಕರೆಸ್ತಾರ, ಸತ್ತರ ಗುರುಗಳಿಗೆ ಕರೆಸ್ತಾರ, ಇದೆಲ್ಲ ಮಾಡ್ತಾರೆ. ಆದ್ರ ಗುರುಗಳು ಅಂದ್ರೆ ಯಾರು ಗುರುಗಳು ಅವರಿಗೆ ಕಳಿಸ್ಬೇಕು. ಸಿಕ್ಕ ಸುತ್ತಮುತ್ತ ಉಂಡು ಮಕ್ಕಳು ಮಠಸ್ಥಾನಗಳು ಸುತ್ತ ಜಗ್ಗಿರ್ತಾರ, ಅವ್ರಿಗೆ ಕರಿ ಇವ್ರಿಗೆ ಕರಿ ಅಂದ್ರೆ ಅವ್ರದೊಂದು ಗುಂಡಗಿರಿ ಬೇರೆ ಅದ. ನಮ್ಗೆ ಕರ್ಸಿಲ್ಲಪ್ಪ, ನಿಮ್ಮ ಅಪ್ಪ ಸತ್ತಾಗ ಕೇಳೋರದಾರ 1 ಮಂದಿ. ಅವ್ರಿಗೆ ಕರೆಸ್ಬೇಕು. ಬಂದೊಂದು ನಿಮಿಷನೂ ಚಂದ ಕುಂದ್ರಂಗಿಲ್ಲ. ಕಾರಿನ ಖರ್ಚು, ಗಾಡಿ ಖರ್ಚು, ಆ ಖರ್ಚು ಈ ಖರ್ಚು ಕೊಟ್ಟು ಕಳಿಸ್ಬೇಕು. ಅವ್ರಿಗೆ ಸಾವಿರ ಗಟ್ಲೆ ಅವ್ರವ್ರಿಗೆ ಮನಿ ಗುರುಗಳಂತ ಇರ್ತಾರ. ಅವ್ರು ಎಂತವ್ರು ಇರ್ತಾರ, ಹಿಂದೆ ಹಾಕಿರಲಕ್ಕ ನಮ್ಮ ಹಿಂದಿನವ್ರು ಏನ್ ಪಾಲಿಸಿರ್ತಾರ ಅಂತವ್ರಿಗೆ ಮಾತ್ರ ಕೊಡ್ಬೇಕು. ಸುತ್ತಮುತ್ತ ಖಾಲಿ ಕೂತವ್ರೆಲ್ಲ ಬಂದ್ಕೆ ಸತ್ತಾರ ಅಂದ್ರೆ ಲಾಟ್ರಿ ಹೊಡೆದಂಗ್ ಮಾಡ್ತಿರ್ತಾರಲ್ಲ, ಅಂತವ್ರಿಗೆ ಎಂಟರ್ಟೈನ್ ಮಾಡಬಾರ್ದು. ಅದೆಲ್ಲ ಹುಷಾರಿರ್ಬೇಕು. ಮೊನ್ನೆ ಸುಮ್ನೆ ಎಷ್ಟೋ ಮಂದಿ ಬಂದ್ರು, ಎಲ್ಲರಿಗೆ 2,000 ರೂಪಾಯಿ ಹೇಳಿಟ್ಬಿಟ್ಟಾರು. ಬಂದರೆ ಅವ್ರ ಮುಖ ನೋಡಿಲ್ಲ, ಅವ್ರ ಮುಖದ ಒಂದು ಬ್ರಹ್ಮ ತೇಜಸ್ ಸಹಿತ ಇಲ್ಲ. ಅವ್ರ ಸಾಧಕರೇ ಅಲ್ಲ. ಅಂತವಕ್ಕೆಲ್ಲ ಸುಮ್ಮನೆ ಕೈ ಸಿಕ್ಕಕ್ಕೆಲ್ಲ ಏನೇನೋ ಖರ್ಚು ಮಾಡ್ತಿದ್ದಾರೆ. ಆಮೇಲೆ ಇಂಥವ್ ಕಂಟ್ರೋಲ್ ಮಾಡ್ಬೇಕ್ರಿ. ಇಂಥವ್ರು ಎಲ್ಲ ನೀವು ಏನು ಯಾರು ಬೇಕು ಅವ್ರಿಗೆ ಏನ್ ಬೇಕಾದ್ರೆ ಖರ್ಚು ಏನು ಮಾಡಬಾರ್ದು ಅಂತ ಹೇಳಿ ಅಂದು ಬಂದಿನಿ ನಾನು. ಈಗ ಖರ್ಚಿನ ಮೇಲೆ ನಾವು ಖರ್ಚಲಾರ್ದ ಅವ್ರು ಬಂದಿರಂಗಿಲ್ಲ. ನಮ್ಮವ್ರು ಯಾರೋ ಹೇಳಿರ್ತಾರಂತೆ ಬಂದಿರ್ತಾರ. ಆದ್ರೆ ವೇಸ್ಟ್ ಬಾಡಿಗಳು ಅವು ಬರೀ ಹಿಂದೆ ರೊಕ್ಕ ತಿಂದೆ ಬರ್ತಂತ ನಾವು ಎಂಟರ್ಟೈನ್ ಮಾಡಬಾರ್ದು. ಸಮಾಜಕ್ಕೆ ಉಪಯುಕ್ತ ಇರ್ಬೇಕು. ಅವ್ರು ಸಮಾಜಕ್ಕೆ ಉಪಯೋಗ ಇದ್ದವರಿಗೆ ನಾವು ಏನ್ ಮಾಡಿದ್ರು ಅದು ಸಮಾಜಕ್ಕೆ ತಲುಪ್ತದ. ಇರ್ಲಿ, ಅದೇನೇ ಇರ್ಲಿ, ಆಯ್ತು ಆಗಿದ್ದಾಯ್ತು, ಮುಂದೆ ಹುಷಾರಾಗಿರ್ಬೇಕು. ಈಗ ಏನಾಯ್ತಪ್ಪ ಅಂದ್ರೆ ಇದು ಸಾಕಿಲ್ಲ ಬುದ್ಧಿವಾದ. ಈಗೇನು ನಾವು ಸಾಕ್ಷಿ ಯಾವ ರೀತಿ ಕೆಲಸ ಮಾಡ್ತದ, ಸಾಕ್ಷಿ ಹೊರಗಿನ ಸರ್ಪಕ್ಕ ಹ್ಯಾಂಗ ಅಧಿಷ್ಠಾನ ಆಗ್ತದ, ಬರೇ ಸರ್ಪದ ಜ್ಞಾನ ಸರ್ಪದ ಕಲ್ಪಿತ ಅಧಿಷ್ಠಾನಕ್ಕಷ್ಟೇ ಸಾಕ್ಷಿ ನಿಜವಾದ ಅಧಿಷ್ಠಾನವಾಗಲಿಕ್ಕೆ ಸಾಧ್ಯ ಅದ. ಹೊರಗಿನ ಸರ್ಪಕ್ಕ ಅದ್ಯಾಂಗ ಅಧಿಷ್ಠಾನ ಆಗ್ತದ ಅನ್ನಂತ ಮಾತು ನಿನ್ನೆ ಶಿಷ್ಯ ಶಂಕೆ ಮಾಡಿದ್ದ. ಅದಕ್ಕೆ ಬಂಗಾರದಂತ 4 ವಾಕ್ಯಗಳಲ್ಲಿ ಅದನ್ನ ಹೇಳುವಂತ ಪ್ರಯತ್ನ ಮಾಡಬೇಕು. ಏನಪ್ಪಾ ಅಂದ್ರೆ ಒಳಗಿನ ಸಾಕ್ಷಿಯು ಒಳಗಿನ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾಗುತ್ತದೆ ಸರಿ, ಆದರೆ ಹೊರಗಿನ ಸರ್ಪಕ್ಕೆ ಅದು ಹೇಗೆ ಅಧಿಷ್ಠಾನವಾಗುತ್ತದೆ? ಇದು ಶಿಷ್ಯನ ಶಂಕೆ, ಹೌದಿಲ್ಲ?
ಮಾತು ಹೇಳಿರ್ತೀನಿ, ಇವು ಆಮೇಲೆ ಬರ್ಕೊಳ್ರಿ, ಈಗ ಬರ್ಕೊತ್ ಕುಂದ್ರಬೇಡ್ರಿ, ಟೈಮ್ ಆಗ್ಯದ. ಒಳಗಿನ ಸಾಕ್ಷಿಯು ವೃತ್ತಿಯ ಮೂಲಕ ಹೊರಗೆ ಬಂದಿದೆ. ಒಳಗಿನ ಸಾಕ್ಷಿ ಏನಾಗ್ಯದ? ವೃತ್ತಿ ಮೂಲಕ ಹೊರಗೆ ಬಂದದ, ವೃತ್ತಿ ಜೊತೆಗೆ ಹೊರಗದ. ಅದು ಬಂದ ಮೇಲೆ ಏನಾಗ್ಯದ? ಮೊದಲ ಕತ್ತಲದಾಗಿಂದ ಹಾವಿನ ಸುದ್ದಿನೇ ಯಾಕೆ ಮಾತಾಡ್ತೀವಿ ನಾವು ಅಂತಂದ್ರ, ನಮ್ಗೆ ಇದೇ ಯಾಕೆ ಮೊದಲು ಬೆಳಕಿದ್ದಾಗ ಹೇಳ್ಬೇಕು, ಬೆಳಕಿದ್ದಾಗಿನ ಸುದ್ದಿ ಬಿಟ್ಟು ಕತ್ತಲ ಸುದ್ದಿನ ಮೊದಲು ಹೇಳ್ತಿರಲ್ಲ. ಯಾಕ ಅಂತಂದ್ರ ನಮ್ಮ ಜೀವನದೊಳಗ ಸತ್ಸಂಗದ ಸಮಯ ಬಿಟ್ರ, ಶಾಸ್ತ್ರದ ಅಧ್ಯಯನದ ಸಮಯ ಬಿಟ್ರ ಉಳಿದು ಎಲ್ಲಾ ಟೈಮ್ ನಾವು ಕತ್ತಲದಾಗೆ ಕಳೀತೀವಿ. ಬ್ರಹ್ಮನನ್ನ ಎಷ್ಟೊತ್ತು ನೆನೆಸ್ತೀವಿ ನಾವು? ಸತ್ಸಂಗದಾಗಿದ್ದಾಗ ಅಷ್ಟೇ ನೆನೆಸ್ತೀವಿ. ಸತ್ಸಂಗ ಬಿಟ್ಟು ಕೂಡ್ಲೆ ಅಂದರ ಸುಂದರ ಬಾರ ಬಂದರ. ಬಂದರ ಅಂದ್ರೆ ಏನು? ಒಳಗ ಬಹಳ ಸುಂದರ, ಸತ್ಸಂಗ ನಡೆದಾಗ ಅಂದರ ಸುಂದರ, ಬಹುತ್ ಸುಂದರ. ಬಾರ ಬಡ ಬಂದರ, ಹೊರಗೆ ಕೋತಿ ಕೆಲಸ ಮಾಡ್ತದ ಮನಸ್ಸು. ಅದಕ್ಕೇನದ, ಈ ಕೋತಿ ಕೆಲಸ ಮಾಡೋದು ಒಂದು ಲೌಕಿಕ ಜೀವನ ಏನದಲ್ಲ, ಇದೇ ನಾವು ಬಹಳ ಸಮಯ ಇದರಾಗೆ ಕಳೀತೀವಿ ನಾವು. ಅದರ ಸಲುವಾಗಿ ಎಲ್ಲಿ ಬಹಳ ಕಸ ಅದ ಅದನ್ನು ಸುಧಾರಣೆ ಮಾಡೋದ್ರ ಸಲುವಾಗಿ ಮೊದಲು ಕತ್ತಲದೊಳಗಿನ ಸುದ್ದಿನೇ ಮಾತಾಡ್ತಾರ. ಅದಕ್ಕೆ ಸಾಕ್ಷಿ ಹೊರಗೆ ಬಂದದ. ಮತ್ತ ಸರ್ಪ ಏನದ? ಅದನ್ನು ಹೊರಗೆ ಅದ, ಹೌದಿಲ್ಲ? ಮತ್ತ ಮಂದಗತ್ತಲೆಯ ಕಾರಣ ಏನಾಗ್ಯದ? ವೃತ್ತಿಗೆ ರಜ್ಜುವಿನ ಆವರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಪವೂ ಹೊರಗೆ ಇದೆ, ಈಗ ಸಾಕ್ಷಿನೂ ಹೊರಗೆ ಬಂದದ. ಆದ್ರೆ ಏನಾಗ್ಯದ? ಮಂದಗತ್ತಲೆ ಹೊರಗ ಕಾರಣ ಏನದ? ಬೆಳಕಿಲ್ಲದಕ್ಕ ಮಂದಗತ್ತಲೆಯ ಕಾರಣ ವೃತ್ತಿಗೆ ರಜ್ಜುವಿನ ಆವರಣ ಭಂಗ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಎರಡನೇ. ಒಂದನೇ ಪಾಯಿಂಟ್, ಸಾಕ್ಷಿಯು ವೃತ್ತಿಯ ಮೂಲಕ ಹೊರಗೆ ಬಂದಿದೆ. ಎರಡನೇ ಪಾಯಿಂಟು, ಮಂದಗತ್ತಲೆಯ ಕಾರಣ ವೃತ್ತಿಗೆ ರಜ್ಜುವಿನ ಆವರಣ ಭಂಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಧ್ಯ ಆಗಲಾರದ ಕಾರಣ ಏನಾಯ್ತು? ಮೂರನೇದು, ಆ ಸಾಕ್ಷಿಯನ್ನು ಆಶ್ರಯಿಸಿದ ಅವಿದ್ಯೆಯಲ್ಲಿ, ಆ ಸಾಕ್ಷಿಯನ್ನೇ ಆಶ್ರಯಿಸಿದ ಅವಿದ್ಯೆಯಲ್ಲಿ ಶೋಭೆ ಉಂಟಾಯಿತು. ಅದೇ ಸಾಕ್ಷಿ ಒಳಗೆ, ಯಾವ ಸಾಕ್ಷಿ? ನಿಮ್ಮ ವೃತ್ತಿಯ ಮೂಲಕ ಹೊರಗೆ ಬಂದ ಸಾಕ್ಷಿ ಅದಲ್ಲ, ಆ ಸಾಕ್ಷಿಯೊಳಗೆಂದು ವೃತ್ತಿ ಹೋಗಿ ಆವರಣ ಭಂಗ ಮಾಡ್ಲಿಕ್ಕಾಗಲಿಲ್ಲ. ಆದ ಕಾರಣ ಚಿದಾಭಾಸನೆಗೆ ಅದು ಏನದತ್ತ ಧ್ಯಾನ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕದು ಚಿದಾಭಾಸನೆಗೆ ಏನಾಯ್ತು? ಪ್ರತಿಬಂಧಕಾಯ್ತು. ಆ ಕತ್ತಲು ಹೋಲ್ ಬಿಡು ಅಂದ, ಚಿದಾಭಾಸ ಕೂತ್ ಬಿಟ್ಟ. ಅಲ್ಲೇನದು ಗೊತ್ತಾಗಲ್ಲ ಆಯ್ತು. ತನ್ನ ಮೂಲಕ, ತನ್ನ ಇಂದ್ರಿಯ ಮೂಲಕ ಏನ್ ನೋಡಿದ್ರು ಗೊತ್ತಾಗಲಿಲ್ಲ, ಇದ್ದು ಬಿಟ್ಟ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತಿದ್ದೆ, ನಾನು ಅದೀನಲ್ಲ ಅಂತ ಇನ್ನೊಂದು. ಅದೇ ಸಾಕ್ಷಿಯೊಳಗೆ ಇನ್ನೂ ಒಂದು ತತ್ವ ಅದ, ಅವಿದ್ಯೆ, ಬುದ್ಧಿ. ನಿಮ್ಮದೇ ಒಂದು ಬುದ್ಧಿ ಅಂತ ಒಂದದ, ಮನಸ್ಸು ಅಂತದ, ಅಹಂಕಾರ ಅಂತ ಒಂದದ, ಚಿತ್ತ ಅಂತ ಒಂದದ. ಇದೆ ನಿಮ್ಮ ಅವಿದ್ಯೆ. ಅದು ಏನ್ ಮಾಡ್ತೀವಿ? ಇಂಥವೆಲ್ಲ ವಸ್ತುಗಳು ಮೊದಲೆಲ್ಲ ಸಾಕಷ್ಟು ನೋಡಿವಿ. ಅದು ಏನದತ್ತ ತಿಳ್ಕೊಳ್ಳೇಬೇಕಂತ ಏನಿಲ್ಲ. ಅದರಂತದ್ದು ಒಂದು ವಸ್ತು ನನಗೆ ಗೊತ್ತದ, ಹೇಳ್ತೀನಿ ಬಾ, ಅದೇನದು ಹೇಳ್ತೀನಿ ಬಾ ಅಂತ ಹೇಳಿ ಅದು ಅರ್ಪದ ಅಂತ ಹೇಳಿಬಿಡ್ತದ. ತನ್ನದೇ ಆದ ಸ್ವಂತ ಅನುಭವ. ಪ್ರಮಾತ ಭಾಷ್ಯಕ್ಕ ಬೆಳಕಿಲ್ಲದಕ್ಕ, ಏನು ಜ್ಞಾನ ಆಗ್ಲಾರ್ದಕ್ಕ ಅದೇನ್ ಮಾಡ್ತು? ಸಾಕ್ಷಿ ಭಾಷ್ಯದಾಗ ಅವಿದ್ಯೆ ಏನ್ ಮಾಡ್ಬಿಡ್ತು? ಅದು ಅರ್ಪದ ಅಂತ ಹೇಳ್ತು. ಅದಕ್ಕೆ ಆ ಅವಿದ್ಯೆಯ ತತ್ವಗುಣದ ಭಾಗವು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಯಿತು. ಆ ಅವಿದ್ಯೆ ಒಳಗೆ ಒಂದು ಸತ್ವಗುಣ, ಇನ್ನೂ ಒಂದು ತಮೋಗುಣ ಅದಲ್ಲ. ಅವಾಗೇನಾಯ್ತು? ಆ ಅವಿದ್ಯೆನೇ ಒಂದು ಭಾಗ ತನ್ನ ತತ್ವಗುಣ ಏನ್ ಮಾಡ್ಬಿಡ್ತು? ಇದು ಹಾವದ ಅಂತ ಹೇಳ್ತು. ಹಾವದ ಅಂದ್ರ ಹಾವು ಎಲ್ಲದ? ಹಾವು ಹೊರಗದ ಅಲ್ಲ, ನಿಮ್ಮ ಅವಿದ್ಯೆಯ ತಮೋಗುಣನೇ ಹಾವಾಗಿ ಕೂತ ಅಲ್ಲಿ ರಜ್ಜುವಿನ ಜಾಗದಲ್ಲಿ. ಅದೇ ಅವಿದ್ಯೆಯ ತಮೋಗುಣದ ಭಾಗವು ಸರ್ಪಕ್ಕೆ ಉಪಾದಾನ ಕಾರಣವಾಯಿತು. ಎರಡು ಉಪಾದಾನ ಕಾರಣ, ಒಂದು ಜ್ಞಾನಕ್ಕೆ ಉಪಾದಾನ ಕಾರಣ, ಇನ್ನ ಒಂದು
ಸರ್ಪಕ್ಕೆ ಉಪಾದಾನ ಕಾರಣ ಅಂದ್ರೆ ವಿಷಯಕ್ಕೆ ಉಪಾದಾನ ಕಾರಣವಾಗಿ ಕೂತಿತು. ಈ ರೀತಿಯಾಗಿ ಒಳಗೆ ಇರುವ ಸಾಕ್ಷಿ ಚೇತನವೇ ಹೊರಗೆ ಇರುವ ಸರ್ಪದ ಜ್ಞಾನಕ್ಕೂ ಹೊರಗೆ ಇರುವ ಸರ್ಪಕ್ಕೂ ಅಧಿಷ್ಠಾನವಾಯಿತು. ಇದು ನಿನ್ನೆ ತಿಳ್ಕೊಂಡಿರಿ. ಎಷ್ಟು ಪಾಯಿಂಟ್ಸು? 6 ಪಾಯಿಂಟ್ಸ್. ಸುಮ್ಮನೆ ಓದ್ತೀನಿ ಕೇಳ್ರಿ. ಇದಕ್ಕೆ ಪ್ರಶ್ನೆ ಏನು? ಒಳಗಿನ ಸಾಕ್ಷಿಯು ಒಳಗಿನ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾಗುತ್ತದೆ ಸರಿ, ಆದರೆ ಹೊರಗಿನ ಸರ್ಪಕ್ಕೆ ಅದು ಹೇಗೆ ಅಧಿಷ್ಠಾನವಾಗುತ್ತದೆ ಅಂದ್ರೆ, ಒಳಗಿನ ಸಾಕ್ಷಿಯು ವೃತ್ತಿಯ ಮೂಲಕ ಹೊರಗೆ ಬಂದಿದೆ ಮತ್ತು ಸರ್ಪವು ಹೊರಗೇ ಇದೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಒಳಗ ಹೊರಗ ಅನ್ನೋ ಸಮಸ್ಯೆ ತೆಗಿಬೇಡ ಅಂತೇಳಿ ಅದು ಬಾಯಿ ಮುಚ್ಚಾನ ಮೊದಲಿಗೆ. ಒಳಗ ಇದ್ದಾಗ ಹೆಂಗ್ ಆಗ್ತದ? ಸಾಕ್ಷಿ ಹೊರಗೆ ಬಂದದಲ್ಲಿ, ಹೊರಗೆ ಬಂದ್ಮೇಲೆ ಒಳಗಿಂದ ಹೊರಗಿಂದ ಅನ್ಬೇಡ ಈಗ. ನೆಕ್ಸ್ಟ್, ಮುಂದಗತ್ತಲೆ ಕಾರಣ ವೃತ್ತಿಗೆ ಆ ರಜ್ಜುವಿನ ಆವರಣ ಭಂಗ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟು, ಆ ಸಾಕ್ಷಿಯನ್ನೇ ಆಶ್ರಯಿಸಿದ ಅವಿದ್ಯೆಯಲ್ಲಿ ಶೋಭೆ ಉಂಟಾಗಿದೆ. ಇದು 3ನೇ ಪಾಯಿಂಟು. ಶೋಭೆ ಉಂಟಾಗಿದೆ ಅಂದ್ರೆ ಕಾರ್ಯೋನ್ಮುಖವಾಯಿತು. ಕಾರ್ಯೋನ್ಮುಖವಾಗಿ ಏನಾಯ್ತು? ಆ ಅವಿದ್ಯೆ ತನ್ನೊಳಗಿನ ಗುಣ ವ್ಯಕ್ತಪಡಿಸ್ತು. ಏನಾಯ್ತು? ಆ ಅವಿದ್ಯೆಯ ತತ್ವಗುಣದ ಭಾಗ ಸರ್ಪದ ಜ್ಞಾನಕ್ಕೆ ಉಪಾದಾನವಾಯಿತು. ಹಿಂಗಿದ್ದಕ್ಕ ಇದಕ್ಕ ಸರ್ಪ ಅಂತಾರೋ ಅಂತ ಹೇಳ್ತದ ಅವಿದ್ಯೆ. ಆವಾಗ ಏನಾಯ್ತು? ನೆಕ್ಸ್ಟ್ 4ನೇ ಪಾಯಿಂಟ್, ಆ ಅವಿದ್ಯೆಯ ತತ್ವಗುಣದ ಭಾಗವು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಯಿತು. ಅಲ್ಲಿ ಹಗ್ಗರ ಏನಂತೂ ಗೊತ್ತಿಲ್ಲ, ಮತ್ತು ಸರ್ಪದ ಜ್ಞಾನ ಆದ್ರ ಸರ್ಪ ಕಾಣಬೇಕಲ್ಲ. ಈಗ ಹಂಗೆ ಹೇಳಕತ್ತದಲ್ಲ, ಕಾಣಿಬಿಟ್ಟಿತ್ತು ಈಗ ಅವನಿಗೆ, ಜೀವನಿ. ಅವ ಏನ್ ಮಾಡ್ದ? ಅದೇ ಅವಿದ್ಯೆಯ ತಮೋಗುಣದ ಭಾಗ ಸರ್ಪಕ್ಕೆ ಉಪಾದಾನ ಕಾರಣವಾಗಿ ಒಂದು ಸರ್ಪನೂ ಕಾಣಿತು. ಸರ್ಪದ ದೃಶ್ಯ ನಿರ್ಮಾಣವಾಯಿತು. ಎದರಿಂದ? ತಮೋಗುಣ, ಅವಿಷಯ ತಮೋಗುಣದಿಂದ ಸರ್ಪದ ದೃಶ್ಯ ನಿರ್ಮಾಣ ಆಯಿತು. ಸರ್ಪದ ಜ್ಞಾನ ಆಗಿ ಹೇಳಕತ್ತ. ದುಃಖ, ಭಯ, ಚಿಂತೆ ಉಂಟಾಯ್ತು. ಅದರಿಂದ ಅವಿದ್ಯೆಯ ಸತ್ವಗುಣದ ಭಾಗವು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಯಿತು. ದುಃಖ, ಭಯ, ಚಿಂತೆ ಅಳೋದು ಕರೆಯೋದು ಚಾಲು ಆಯ್ತು. ನೆಕ್ಸ್ಟ್ 5ನೇ ಪಾಯಿಂಟ್ ಏನದ? ಅದೇ ಅವಿದ್ಯೆಯ ತಮೋಗುಣದ ಭಾಗವು ಸರ್ಪಕ್ಕೆ ಉಪಾದಾನ ಕಾರಣವಾಯಿತು. ಕಾರಣವಾಗಿ ಏನಾಯ್ತು? ಸರ್ಪದ ದೃಶ್ಯ ನಿರ್ಮಾಣ ಆಯ್ತು. ಅಲ್ಲೊಂದು ಸೃಷ್ಟಿ ಮಾಡಿಬಿಡ್ತದ. ಎಂತಿಂತ ಕನಸು ತೋರಿಸ್ತದ ಅವಿದ್ಯೆ. ನಿಜ ಹಚ್ಚಿದಾಗ ಒಂದು ಸರ್ಪ ತೋರಿಸ್ತದ, ನಿರ್ಮಾಣವಾಯಿತು. ಈ ರೀತಿಯಾಗಿ ಲಾಸ್ಟ್ ಪಾಯಿಂಟ್, ಈ ನಿರ್ಮಾಣ ಆಗಿ ಈ ರೀತಿಯಾಗಿ ಒಳಗಿರುವ ಸಾಕ್ಷಿ ಚೇತನವೇ ಹೊರಗೆ ಬಂದು, ಹೌದಿಲ್ಲ? ಅದೇ ಹೊರಗೆ ಬಂದದಿಲ್ಲ, ವೃತ್ತಿಯ ಮೂಲಕ ಹೊರಗೆ ಬಂದು ಏನಾಗ್ಯದ? ಒಳಗಿರುವ ಸರ್ಪದ ಜ್ಞಾನಕ್ಕೂ ಮತ್ತು ಹೊರಗಿರುವ ಸರ್ಪಕ್ಕೂ ಅಧಿಷ್ಠಾನವಾಗಿದೆ. ನಾನು ಒಳಗಿಂದು ಸರ್ಪದ ಜ್ಞಾನಕ್ಕೂ ಅದೇ ಅಧಿಷ್ಠಾನದ, ಮತ್ತು ಹೊರಗಿರುವ ಸರ್ಪಕ್ಕೂ ಅದೇ ಅಧಿಷ್ಠಾನವಾಗಿದೆ. ಸರ್ಪ ನಿಮ್ಮ ವೃತ್ತಿಯಲ್ಲಿ ಆಶ್ರಯಿಸಿದ, ಅವಿದ್ಯಾ ವೃತ್ತಿಯಲ್ಲಿ ಆಶ್ರಯಿಸಿದ, ಅವಿದ್ಯಾ ವೃತ್ತಿ ಅಂತಾರ. ಒಂದು
ಅಂತಃಕರಣ ವೃತ್ತಿ, ಇದು ಅವಿದ್ಯಾ ವೃತ್ತಿ. ಈ ರೀತಿಯಾಗಿ ಒಳಗಿರುವ ಸಾಕ್ಷಿ ಚೇತನವೇ ಅವಿದ್ಯಾ ವೃತ್ತಿಯ ಮೂಲಕ ಹೊರಗೆ ಬಂದು ಒಳಗಿರುವ ಸರ್ಪದ ಜ್ಞಾನಕ್ಕೂ ಮತ್ತು ಹೊರಗಿರುವ ಸರ್ಪಕ್ಕೂ ಅಧಿಷ್ಠಾನವಾಗಿದೆ. ಇದು ಯಾವ ಭಾಷೆ? ಸಾಕ್ಷಿ ಭಾಷೆ. ಯಾವಾಗ ಕೆಲಸ ಮಾಡ್ತಿದ್ದು? ಬೆಳಕಿಲ್ಲದಾಗ, ಅರಿವಿಲ್ಲದಾಗ, ಎಚ್ಚರವಿಲ್ಲದಾಗ, ತಿಮಿರಾದಿ ದೋಷಗಳಿರುವಾಗ ಈ ಸಾಕ್ಷಿ ಭಾಷೆ ಕೆಲಸ ಮಾಡ್ತದೆ. ಇದು ನಿನ್ನೆ ಹೇಳಿನಿ. ನೆಕ್ಸ್ಟ್ ಏನ್ ಹೇಳ್ಬೇಕೈತಿ? ಸಾಕ್ಷಿ ಭಾಷೆ ಮುಗಿತೀಗ ಬೆಳಕಿಲ್ದಾಗ. ಈಗ ಅರಿವಿರುವಾಗ, ಜ್ಞಾನವಿರುವಾಗ, ಬೆಳಕಿರುವಾಗ, ತಿಮಿರಾದಿ ದೋಷಗಳು ಯಾವ್ಯಾವ ಇಲ್ಲದಿರುವಾಗ ಸಫಿಷಿಯಂಟ್ ಬೆಳಕಿದ್ದಾಗ ಏನ್ ಕೆಲಸ ಆಗ್ತದನ್ನ ತಿಳ್ಕೊಂಡಿದ್ದೆಲ್ಲ ನೀನ್, ಹೌದಿಲ್ಲ? ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅಂತಃಕರಣ ವೃತ್ತಿ ಹೊರಗೋಗ್ತದ. ಆ ವೃತ್ತಿ ಹೋಗಿ ಅಲ್ಲಿ ಸಾಕಷ್ಟು ಬೆಳಕಿರುವ ಕಾರಣ ಆ ವೃತ್ತಿ ಹೋಗಿ ಆ ರಜ್ಜುವಿನ ಆಕಾರ ತಾಳ್ತದ. ಆಕಾರ ತಾಳಿದ್ಮೇಲೆ ಆ ವೃತ್ತಿ ಏನ್ ಮಾಡೋದು? ಬ್ಯಾಟ್ರಿ ಇದ್ದಂಗೆ ಬೆಳಕು ಹಾಕೋದಷ್ಟೇ ಕೆಲಸ. ಅಲ್ಲಿ ಬೆಳಕಿನಾಗ ಏನ್ ವಸ್ತು ಅದಕ್ಕೆ ಗುರುತಿಸ್ಕೋಬೇಕಾದ್ರೆ ಅದರ ಜೊತೆಗೇ ಇರುವ ಒಂದು ಚಿದಾಭಾಸ ಆ ಜಡ ವಸ್ತುವನ್ನ ಗುರುತಿಸ್ತಾನ. ಇದು ರಜ್ಜು ಅಂತೇಳಿ ಜ್ಞಾನಾಕಾರ ಇದಮಾಕಾರ ಆತದಲ್ಲಿ ಇದು ರಜ್ಜು ಆದ ಅಂತೇಳಿ ತಿಳ್ಕೊತಾನ. ಇದಂ ರಜ್ಜು ಅಂತನ ಜ್ಞಾನ ಮಾಡ್ಕೊತಾನ. ಅದರದು ಜಡ ವಸ್ತುವಿನ ಜ್ಞಾನ. ಇವ ಜಡ ವಸ್ತುವಿನ ಜ್ಞಾನ ಮಾಡಬೇಕಾದ್ರೆ, ಇವ ಜಡ ವಸ್ತುವಿನ ಜ್ಞಾನ ಮಾಡ್ಕೋಬೇಕಾದ್ರೆ ನೀವು ನನಗೆ ಗುರು ಪೂರ್ಣಿಮೆಯ ಕಾಣಿಕೆ ಕೊಡ್ರಿ ಅಂತನ್ನ ನೀವು ಮೊಬೈಲ್ನಾಗ ₹1 ನನಗೆ ಹಾಕಿರಿ ಅಂತಂದ್ರೆ ಮೊಬೈಲ್ ತಂತಾನೆ ಹಾಕಿಬಿಡ್ತದೇನ್ರಿ? ಮೊಬೈಲ್ ತಂತಾನೆ ಹಾಕ್ತದ, ನೀವು ಹಾಕಿದ್ರೆ ಹಾಕ್ತದ. ಅಲ್ಲಿ ಕೆಲಸ ಮಾಡ್ಬೇಕು. ಸಾಕ್ಷಿ ಚೇತನ ಕೆಲಸ ಮಾಡಿದ್ರೆ ಮೊಬೈಲ್ ₹1 ನಮಗ ಫೋನ್-ಪೇ ಮಾಡ್ತದ, ಹೌದಿಲ್ಲ? ಹಂಗ ಇಲ್ಲಿ ರೊಕ್ಕ ಬಂದದನ್ನ ನಿಮ್ಮ ಮೊಬೈಲ್ ನಿಂತ ನಮಗ್ ರೊಕ್ಕ ಬಂದದ್ರಿ ಅಂತಂದ್ರೆ ತುಂಬಿರ್ತೀರ ನೀವು? ನಿಮ್ ನಿಂತು ಬಂದದ, ನಿಮ್ ಮೊಬೈಲ್ ನಿಂತು ಬಂದಿರ್ತದ? ನಿಮ್ ನಿಂತು ಬಂದಿರ್ತದ. ಹಂಗ ಇಲ್ಲೇನಾಯ್ತು? ಚಿದಾಭಾಸ ತಾನೇ ನೇರವಾಗಿ ಆ ರಜ್ಜುವನ್ನ ಗುರುತಿಸ್ಲಿಕ್ಕೆ ಅದರ ಹಿಂದ ಯಾವ ಆಶ್ರಯದಲ್ಲದ ನಾವು ಚಿದಾಭಾಸ? ಸಾಕ್ಷಿ ಚೇತನದ ಆಶ್ರಯದಲ್ಲದ ನಾವು. ಅಂತಃಕರಣ ವೃತ್ತಿ ಎದರ ಆಶ್ರಯದ? ಅವಿದ್ಯಾ ವೃತ್ತಿ ಹೆಂಗ ಸಾಕ್ಷಿ ಚೇತನದಾಗ ಆಶ್ರಯದಾಗಿತ್ತು ಸಾಕ್ಷಿ ಭಾಷೆ ಮಾಡೋದಕ್ಕ, ಈ ಅಂತಃಕರಣ ವೃತ್ತಿ ಕೂಡ ಸಾಕ್ಷಿ ಚೇತನದ ಆಶ್ರಯದಲ್ಲಿ ಅದ. ಆ ಸಾಕ್ಷಿ ಚೇತನ ಏನಾಗ್ಯದ? ಅಂತಃಕರಣದಲ್ಲಿರುವ ಕಾರಣ ಅಂತಃಕರಣ ಉಪಯುಕ್ತ ಚೇತನ ಅನ್ನಿಸ್ಕೊಂಡದ. ಅದು ಹೊರಗೆ ಬಂದು ಏನಾಗ್ಯದ? ವೃತ್ತಿ ಆಗ್ಯದಲ್ಲ. ಅಂತಃಕರಣ ಹೊರಗೆ ಬಂದು ವೃತ್ತಿ ಆಗ್ಯದಲ್ಲ. ಆ ವೃತ್ತಿ ಜೊತೆಗೆ ಚಿದಾಭಾಸ ಬಂದನಲ್ಲ, ಅಲ್ಲಿನೂ ಚೇತನ ಆದ ಇಲ್ಲ. ಆ ಚೇತನಕ್ಕೆ ಏನಂತಾರ? ವೃತ್ತಿ ಉಪಯುಕ್ತ ಚೇತನ ಅಂತಾರ. ಅಂತಃಕರಣ ಉಪಯುಕ್ತ ಚೇತನನೇ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನವಾಗಿ ಆ ವೃತ್ತಿ ಉಪಯುಕ್ತ ಚೇತನ ಹೋಗಿ ಆ ರಜ್ಜುವಿನಲ್ಲಿರುವಂತಹ ರಜ್ಜು ಉಪಯುಕ್ತ ಚೇತನ, ವಿಷಯ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ ಅಂತೇನಲ್ಲ, ಆ ಚೇತನದೊಡನೆ ಅದು ಸಂಗಮ ಆಗ್ತದ. ಹೊರಗೆ ರಜ್ಜು ಉಪಯುಕ್ತ ಚೇತನ. ಉಪಯುಕ್ತ ಚೇತನ ಅಂತಂದ್ರೇನು? ಇಡೀ ಬ್ರಹ್ಮಾಂಡ ತುಂಬ ಬ್ರಹ್ಮ ತುಂಬೆ ಖರೆ.
ಆದ್ರೆ ರಜ್ಜುವಿನೊಳಗೆ ಎಷ್ಟು ಬ್ರಹ್ಮ ತುಂಬೇನಲ್ಲ, ರಜ್ಜುವಿನ ಸಮಾನ ಆಕಾರವಾದಂತ ಬ್ರಹ್ಮಚೇತನಕ್ಕೆ ರಜ್ಜು ಉಪಹಿತ ಚೇತನ ಅಂತಾರ. ನಿಮ್ಮ ಅಂತಃಕರಣ ಸಮಾನ ಆಕಾರವಾಗಿರುವಂತ ಅಷ್ಟೇ ಬ್ರಹ್ಮ, ಎಲ್ಲ ಕಡೆ ಇದ್ದ ಬ್ರಹ್ಮ ನಿಮ್ಮ ಅಂತಃಕರಣದಾಗ ಅದನ್ನ ನಿಮ್ಮ ಅಂತಃಕರಣದ ಸಮಾನ ಆಕಾರವಾದ ಬ್ರಹ್ಮಕ್ಕ ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನ ಅಂತಾರ. ಅದು ಹೊರಗೆ ಬಂದಾಗ ವೃತ್ತಿ ಎಷ್ಟದ, ಆ ವಸ್ತುವಿಗೆ ನಿಮಗೆ ಎಷ್ಟು ದೂರದ, ಮಧ್ಯದಲ್ಲಿ ಎಷ್ಟು ವೃತ್ತಿ ದೂರದ. ಈಗ ನೀವು 500 ಕಿಲೋಮೀಟರ್ 600 ಕಿಲೋಮೀಟರ್ ದೂರದಿರಿ ನಮ್ಮಿಂದ, ಆದ್ರೂ ನನ್ನ ಮಾತು ನನ್ನ ಧ್ವನಿ ನೀವೆಲ್ಲ ಕುಂತು ಕೇಳಕತ್ತೀರಂದ್ರ ನಿಮ್ಮ ವೃತ್ತಿ ನನ್ನ ಹತ್ರ ಬಂದದಿಲ್ಲ. ನಿಮ್ಮ ವೃತ್ತಿ ನನ್ನ ಹತ್ರ ಬಂದು ನಿಮ್ಮ ವೃತ್ತಿಯೊಳಗಿನ ಚೇತನ, ನಿಮ್ಮ ಅಂತಃಕರಣದೊಳಗಿರೋ ಚೇತನ ಸಾಕ್ಷಿ ಚೇತನವೇ ಹೊರಗೆ ಬಂದು ಇಲ್ಲೇನಾಗಿದೆ, ನನ್ನ ಶಬ್ದಗಳೇನದವಲ್ಲ ವಿಷಯ ಯಾವುದಿಲ್ಲ, ಶಬ್ದ. ಈ ಶಬ್ದದೊಳಗೆ ಈ ಶಬ್ದದ ಉಪಹಿತ ಚೇತನ ಅದ, ವಿಷಯದ ಉಪಹಿತ ಚೇತನ. ಈ ವಿಷಯದ ಉಪಹಿತ ಚೇತನದೊಡನೆ ನಿಮ್ಮ ಚೇತನ ಏನಾಗ್ಯದ, ಸಂಗಮ ಆಗ್ಯಾವ. ನನ್ನ ಶಬ್ದದೊಳಗೆ ಇರುವಂತಹ ಉಪಹಿತ ಚೇತನದೊಡನೆ ನಿಮ್ಮ ವೃತ್ತಿಯ ಒಳಗಿರುವಂತ ಆ ವೃತ್ತಿ ಉಪಹಿತ ಚೇತನ ಒಂದು ಇದ್ರೊಳಗೆ ಸಂಗಮ ಆಗಿದೆ. ಎಷ್ಟ ತನಕ ಇದು ಸಂಗಮ ಆಗಿರ್ತದ ಅಷ್ಟ ತನಕ ನಾ ಹೇಳಿದ ಮಾತೆಲ್ಲ ನಿಮಗೆ ತಿಳಿತಿರ್ತಾವ. ಆ ವೃತ್ತಿ ಉಪಹಿತ ಚೇತನ ಎಲ್ಲಿಗೆ ಬಂದು ನಿಮ್ಮ ಅಂತಃಕರಣ ಉಪಹಿತ ಚೇತನ, ಸಾಕ್ಷಿ ಚೇತನವೇ ವೃತ್ತಿ ಉಪಹಿತ ಚೇತನ ಆಗಿ ಬಂದದ. ಅದಕ್ಕೆ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ ಮತ್ತು ವಿಷಯ ಉಪಹಿತ ಚೇತನ. ಈ ಮೂರು ಸಂಗಮ ಆದಾಗ ಚಿದಾಭಾಸನಿಗೆ ಏನಾಗ್ಲಿಕ್ಕತ್ತದ, ಇದು ರಜ್ಜು ಅಥವಾ ಇದು ಪ್ರವಚನ ಅಂತ ಗೊತ್ತಾಗ್ಲಿಕ್ಕತ್ತದ. ಇದು ವಿಚಾರ ಸಾಗರ, ಇದು ವಿಚಾರ ಚಂದ್ರೋದಯ, ಇದು ನಿಶ್ಚಲ್ದಾಸರ ವಾಣಿ, ಇದು ಪೀತಾಂಬರದಿ ವಾಣಿ ಅಂತ ಹೆಂಗಾಗ್ಲಕ್ಕತ್ತದ ಅಂದ್ರ ನಿಮ್ಮ ಸಾಕ್ಷಿ ಚೇತನ ವೃತ್ತಿ ಮೂಲಕ ಬಂದು ಆ ವಿಷಯದೊಳಗಿರುವ ಉಪಹಿತ ಚೇತನದೊಡನೆ ಬೆರ್ತದ್ರಿ. ಇಲ್ಲಿ ಒಳಗೆ ವ್ಯವಹಾರಗಳು ನೋಡ ಅದು ಏನತ್ತ ಮೂರು ಯಾಕೆ ಸಂಗಮ ಆಗ್ತಾವ ಅಂತಂದ್ರ, ಮೂರು ಯಾಕೆ ಸಂಗಮ ಆಗ್ತಾವಪ್ಪ ಅಂತಂದ್ರೆ ಅವು ಮೂರು ಒಂದೇ ಕುಲ್ಲು ಅದಾವ. ಒಂದೇ ಬ್ರಹ್ಮಚೇತನದ ಮೂರು ಭಾಗ ಆಗಿ ಲೀಲೆ ಮಾಡ್ಕೊಂಡು ಬರ್ಲಕತ್ತದ. ಒಂದೇ ಬ್ರಹ್ಮಚೇತನದ ಮೂರು ಭಾಗ ಆಗಿ ಲೀಲೆ ಮಾಡ್ಕೊಂಡು ಬರ್ಲಕತ್ತದ. ಹೀಗಾಗಿ ಒಂದೇ ಮೂಲದಿಂದ ಬಂದದ್ದು ಅದು ಚೇತನ. ವೃತ್ತಿ ಉಪಹಿತ ಚೇತನ ಇರ್ಬೋದು, ಸಾಕ್ಷಿ ಉಪಹಿತ ಚೇತನ ಇರ್ಬೋದು, ರಜ್ಜು ಉಪಹಿತ ಚೇತನ ಇರ್ಬೋದು, ಯಾವುದೇ ವಿಷಯ ಉಪಹಿತ ಚೇತನ ಇರ್ಬೋದು. ಎಲ್ಲ ಒಟ್ಟು ಆ ಮಹಾಕಾಶ ಯಾವ ರೀತಿ ಎಲ್ಲ ಘಟ ಮಠ ಪಟಾದಿಗಳಲ್ಲಿ ತುಂಬ್ಯದ, ಹಾಗೆ ಇಲ್ಲಿ ಮೂರು ಭಾಗದಲ್ಲಿ ತುಂಬಿ ಈ ರೀತಿ ಜ್ಞಾನ, ಜ್ಞಾತೃ, ಜ್ಞಾನ, ಜ್ಞೇಯ ಅಂತೇನಂತಿರಲ್ಲ ಈ ತ್ರಿಪುಟಿಗಳಂತ ಇದು ಕೆಲಸ ಮಾಡಿ ಏನಾಗ್ತದ, ಮೂರು ಸಂಗಮ ಆಗ್ತದ. ಆ ಸಂಗಮಕ್ಕೆ ಮೂರು ಹೆಸರಿಟ್ಟಾರ. ಏನಿಟ್ಟಾರ? ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಹಿತ ಚೇತನ ಅಂತ ಒಂದು, ವೃತ್ತಿ ಉಪಹಿತ ಚೇತನ ಅಂತ ಇನ್ನೊಂದು, ಆಮೇಲೆ ವಿಷಯ ಉಪಚೇತನ ಅಂತ ಇನ್ನೊಂದು. ಮೂರು ಪಾತ್ರ ಮಾಡಿ ದ್ವಿಪಾತ್ರ ತ್ರಿಪಾತ್ರ ಅಭಿನಯಗಳಿರ್ತಾವಲ್ಲ ಹಾಗೆ ಬ್ರಹ್ಮಂದು ಮೂರು ಪಾತ್ರ ಮಾಡಿ ಮಾಡಕತ್ತಾನ. ಅದಕ್ಕೆ ಬ್ರಹ್ಮ ವಿಷ್ಣು ರುದ್ರನು ಅಂತಾರ. ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂದ್ರೂ ಅದೇ, ಗುರು ಲಿಂಗ ಜಂಗಮ ಅಂದ್ರೂ ಅದೇ, ಭಕ್ತಿ ಜ್ಞಾನ ವೈರಾಗ್ಯ ಅಂದ್ರೂ ಅದೇ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಬ್ರಹ್ಮಚೇತನ ಶುದ್ಧ ಬ್ರಹ್ಮ ಅಂದ್ರೂ ಅದೇ. ಹೀಗಾಗಿ ಮೂರ್ ಯಾಕೆ ಬರ್ತಾವ ಎಲ್ಲ ಕಡೆ ಅಂದ್ರೆ ಇದ್ರ ಸಲಗ ಬರ್ತಾವ ಇವು ಮೂರು ಚೇತನಗಳು. ಇವು ತಿಳಿಸಿ ಹೇಳ್ಬೇಕಾದ್ರೆ ಇಷ್ಟು ಅಂತಃಕರಣ ಅದಾಗಿ ಇಷ್ಟೊಂದು ಕಷ್ಟಪಟ್ಟು ನೀವು ಏನೆಲ್ಲ ಕೇಳಿದಾಗ ಇದು ತಿಳ್ಕೊಳ್ಳೋ ಯೋಗ್ಯತೆ ಬಂದಿರ್ತದೆ ನಿಮಗೆ. ಒಂದೇ ಸಲ ಮುಂದೆ ಕೂತು ಹೇಳಿದವನಿಗೆ ಇದು ತಿಳಿಯಂಗೇ ಇಲ್ಲ, ಅದು ತಿಳಿಯಂಗಿಲ್ಲ. ಅವನ್ ಪುಣ್ಯ ಇತ್ತಂದ್ರ ಕುಂತು ತಿಳ್ಕೊಳ್ಬೇಕಾದ ಪ್ರಯತ್ನ ಮಾಡ್ತಾನ, ಪುಣ್ಯ ಇರ್ಲಿಲ್ಲ ಅಂದ್ರೆ ಬಿಟ್ಟು ಎದ್ದಾಡ್ತಿರ್ತಾನ. ಬಿಟ್ಟು ಎದ್ದಾಡಿ ಈ ವರ್ಷ ಬಿಟ್ಟು ಎದ್ದಾಡಿ ಏನೇನೋ ಮಾಡೀನಿ, ಇನ್ನು ಮುಂದಾದ್ರೂ ಕುಂತು ಕೇಳಮು ಅನ್ನೋಂಥದ್ದು ಗಟ್ಟೆ ಕೂತ್ ಕೇಳ್ಬೇಕು. ಇಲ್ಲಿ ತನಕ ಮಾಡಿದ್ರಕ್ಕಿಂತ ಮತ್ತೊಂದು ಒಂದು ವಿಷಯ ಸಿಕ್ಕದಂದ್ಮೇಲೆ ಇಲ್ಲಿ ನಗಟ್ಟೆ ಕೂಡ್ಬೇಕು ಅನ್ನೋ ಬಿಟ್ಟು ಇಲ್ಲಿದನ್ನು ಬಿಟ್ಟು ಎದ್ದೆ ನೋಡಿದ್ರಿ ಎಲ್ಲಿ ಉದ್ದಾರ.
ಹೀಗಾಗಿ ಚಿದಾಭಾಸನಿಗೆ ಒಂದು ವಿಷಯದ ಜ್ಞಾನ ಆಗ್ಬೇಕಾದ್ರೆ ಅದರ ಹಿಂದ ತ್ರಿವೇಣಿ ಸಂಗಮ ಆಗಿರ್ತದ. ಯಾವುದು ತ್ರಿವೇಣಿಗಳು? ಒಂದು ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ, ಮತ್ತೆ ಎರಡನೇದ್ದು ವಿಷಯ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ, ಮತ್ತು ಮೂರನೇದ್ದು ವೃತ್ತಿ ಹೊರಗೆ ಬಂದ ವೃತ್ತಿ ಉಪಯುಕ್ತ ಚೇತನ. ಅವು ಮೂರು ಸಂಗಮ ಆದಾಗ ಇದು ಬೆಳಕಿರುವಾಗ ಆಗುವ ಕೆಲಸ. ಇದಕ್ಕೇನಂತಾರ? ಪ್ರಮಾತ ಭಾಷ್ಯ ಅಂತಾರ. ಪ್ರಮಾತ ಭಾಷ್ಯ. ಅವ ಒಳಗೆ ಕೂತು ತಿಳ್ಕೊತಾನಲ್ಲ ಚಿದಾಭಾಸ, ಅವನಿಗೆ ಪ್ರಮಾತೃ ಅಂತಾರ. ಹೊರಗೆ ಬರ್ತಾನ, ತಿಳ್ಕೊತಾನ, ಮತ್ತ ಒಳಗೆ ಕುಂದಿರ್ತಾನ. ಏನೋ ವಿಷಯಗಳು ಹಿಂಗೆ ತಿಳ್ಕೊಂಡು ಒಳಗೆ ಪ್ರಮಾತೃ ಆಗಿರ್ತಾನ ಒಳಗೆ. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ, ಈಗ ನಿನ್ನೆ ದಿವಸ ಬೆಳಕಿಲ್ಲದಾಗ ಹಾವು ಕಂಡಿತ್ತು. ಆ ಹಾವಿಗೂ ನಿಮ್ಮ ಸಾಕ್ಷಿನೇ ಏನಾಯ್ತು? ಹೊರಗಿನ ಹಾವಿಗೆ ಸಾಕ್ಷಿನೇ ಅಧಿಷ್ಠಾನ ಆಗಿತ್ತು. ಇವತ್ತೇನಾಗ್ಯದ? ಬೆಳಕಿದ್ದಾಗ ನಿಮ್ಮ ಸಾಕ್ಷಿ ವೃತ್ತಿಯ ಮೂಲಕ ಹೊರಗೆ ಹೋಗಿ ಆ ಒಂದು ಯಾವುದು ರಜ್ಜು ಉಪಯುಕ್ತ ಚೇತನ ಏನಲ್ಲ, ಆ ಒಂದು ಚೇತನದೊಡನೆ ಸಂಗಮ ಹೊಂದಿ ಆ ರಜ್ಜುವಿಗೂ ಇದೇ ಅಧಿಷ್ಠಾನ ಆಗ್ಯದ. ಹೊರಗಿರುವ ಎಲ್ಲಾ ವಸ್ತುಗಳಿಗೆ ಇದೇ ಅಧಿಷ್ಠಾನ ಆಗ್ಯದ. ಯಾಕಿದು ಅಧಿಷ್ಠಾನ ಆಗ್ಯದ ಅಂತಂದ್ರ, ರಜ್ಜು ಉಪಯುಕ್ತ ಚೇತನದೊಳಗ ಈ ವೃತ್ತಿ ಇಲ್ಲ, ಈ ಅವಿದ್ಯಾ ವೃತ್ತಿ ಇಲ್ಲ, ಮತ್ತ ಅಂತಃಕರಣ ವೃತ್ತಿ ಇಲ್ಲ. ಹೊರ ಜಗತ್ತಿನೊಳಗ ಬ್ರಹ್ಮ ಅದನ ಉಪಯುಕ್ತ ಚೇತನ ಸ್ವರೂಪದಲ್ಲಿ, ಆದರೆ ಅವನೊಳಗ ಅವಿದ್ಯಾ ವೃತ್ತಿ ಮತ್ತ ವಸ್ತು ಉಪಯುಕ್ತ ಚೇತನದಲ್ಲಿ ಅವಿದ್ಯಾ ವೃತ್ತಿ ಅಥವಾ ಅಂತಃಕರಣ ವೃತ್ತಿಗಳಿರುವುದಿಲ್ಲ. ಎಲ್ಲಿರ್ತದದು? ಜೀವ ಅಂತ ಎಲ್ಲದ ಅಲ್ಲೇ ಅದಿರ್ತದೆ, ಅಲ್ಲೇ ಇರ್ತದೆ. ಈ ಒಂದು ಅವಿದ್ಯೆ ಯಾವುದನ್ನು ಆಚರಿಸಿರ್ತದಂದ್ರೆ ಚೇತನವನ್ನು ಆಚರಿಸಿರ್ತದ. ಆಯ್ತು, ಚೇತನವನ್ನು ಆಚರಿಸದ ಅಂತಂದ್ರ ಆ ಹೊರಗಿರುವ ರಜ್ಜುವಿನೊಳಗೂ ಚೇತನ ಆದ ಇಲ್ಲ ಉಪಯುಕ್ತ ಚೇತನ. ಆ ರಜ್ಜು ಉಪಯುಕ್ತ ಚೇತನವನ್ನು ನಿಮ್ಮ ಅವಿದ್ಯೆ ಆಶ್ರಯ ತಗೊಂಡಿಲ್ಲ. ನಿಮ್ಮದು ಜೀವಚೇತನ ಏನದಲ್ಲ, ಅಲ್ಲಿರುವ ಸಾಕ್ಷಿ ಚೇತನಕ್ಕೆ ಅದು ಆಶ್ರಯ ತಗೊಂಡ. ಹೇಳಿದ್ರ? ಒಂದು ನಿಮಿಷ ಕಸದ ಬಗ್ಗೆ ಇಟ್ಟು ಬರ್ತೀನಿ.
ಮಾತಾಡ್ಬೇಕು, ಹಾಗೆ ಕುಂದಿರ್ತೀರಿ. ಇರ್ಲಿ. ಅಹಲ್ಯೆ ಕಲ್ಲಾಗಿ ಬಿದ್ದಳು. ಅಹಲ್ಯೆ ಕಲ್ಲಾಗಿ ಬಿದ್ದಳು, ಶಾಪಗ್ರಸ್ತ ಆದಳು. ಆಕೆ ಬಲ್ಲಿ ಏನಾಯ್ತು? ವೃತ್ತಿ ಉಪಯುಕ್ತ ಚೇತನ ಅಥವಾ ಅವಿದ್ಯಾ, ಯಾವುದದು? ಅವಿದ್ಯಾ ವೃತ್ತಿ ಅಥವಾ ಅಂತಃಕರಣ ವೃತ್ತಿ ಕಳ್ಕೊಂಡ್ಲ, ಕಲ್ಲಾಗಿ ಬಿದ್ದಳ. ಬರೇ ಏನಾದಳು? ಅಹಲ್ಯ ಉಪಯುಕ್ತ ಚೇತನ ಅದಾವ ಅಷ್ಟೇ, ಜೀವಚೇತನ ಇಲ್ಲಂಗಾಗ್ಬಿಟ್ಲ. ಎಲ್ಲಿ ಜೀವಚೇತನ ಆದ ಅಲ್ಲಿ ಇದು ಆಶ್ರಯ ತಗೋತು. ಅವಿದ್ಯಾ ವೃತ್ತಿ ಅಥವಾ ಅಂತಃಕರಣ ವೃತ್ತಿ ಅಲ್ಲಿರ್ತದೆ. ಆಕೆ ಬಲ್ಲಿ ಅದು ಅವಿದ್ಯಾ ವೃತ್ತಿ ಅಥವಾ ಅಂತಃಕರಣ ವೃತ್ತಿ ಅನ್ನೋದು ಇತ್ತು ಅಂತಂದ್ರೆ ಆಕೆ ಶ್ರೀರಾಮ ಎಲ್ಲದನ ಅಲ್ಲಿ ಓದಿದಳಕ್ಕೆ. ಆಕೆನೂ ದೈವ ಪುರುಷ ಇದ್ದಳು, ಅದು ಕಟ್ ಮಾಡಿಬಿಟ್ರು. ಅದು ವೃತ್ತಿಗಳಿರ್ಲಾರ್ದಂಗೆ ಮಾಡಿ ಇಟ್ಟಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕೆ. ಆಕೆ ಕಲ್ಲಾಗಿ ಬಿದ್ದಳು. ಶ್ರೀರಾಮ ಅನ್ನುವ ಆ ಒಂದು ಅವಿದ್ಯಾ ವೃತ್ತಿ ಇರ್ಬೋದು, ಅಂತಃಕರಣ ವೃತ್ತಿ ಇರ್ಬೋದು, ಅದೇ ಒಂದು ಇದನ್ನು ಸ್ಪರ್ಶಿಸಿದಾಗ ಇದು ಮತ್ತೆ ಉದ್ಧಾರ ಆಗುತ್ತೆ. ಹೌದಿಲ್ಲ? ಉಪಯುಕ್ತ ಚೇತನ ತಂದೆ ತಾನೇ ಸ್ವಂತ ವಿಚಾರ ಆಗಲ್ಲ, ತನ್ನ ಪಡಿ ತಾನು ಬಿದ್ದಿರ್ತದೆ ಒಂದ್ ಕಡೆ. ಈ ವೃತ್ತಿ ಹೋಗಿ ಅದು ಅವಿದ್ಯಾ ವೃತ್ತಿ ಇರ್ಬೋದು, ಅಂತಃಕರಣ ವೃತ್ತಿ ಇರ್ಬೋದು, ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನೋ ಒಂದು ಆದಾಗೆ ಅದಕ್ಕೆ ಬೆಲೆ ಬರ್ತದೆ. ಇಲ್ಲ ಅಂತಂದ್ರೆ ಏನಿಲ್ಲ, ಅದು ಅಲ್ಲೇ ಬಿದ್ದಿರ್ತದೆ, ಇದಿಲ್ಲ. ಹಿಂಗಾಗಿ ಇಡೀ ಜಗತ್ತಿನೊಳಗ ಯಾವುದರ ಮೇಲೆ ನೀವು ಲಕ್ಷ್ಯ ಹರಿಸ್ತೀರಿ, ಯಾವುದರ ಕಡೆ ನೀವು ಬಹಳ ಸಮಯ ಕೊಡ್ತೀರಿ, ಅದು ಬೆಳೀತದೆ. ದೇಶ ಉದ್ಧಾರ ಮಾಡ್ಬೇಕನ್ನಂತ ಉದ್ದೇಶ ಇಟ್ಕೊಂಡು ನೀವು ಲಕ್ಷ್ಯ ಹರಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ದೇಶ ಉದ್ಧಾರ ಆಗ್ತದೆ. ಹಾಳು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಹಾಳು ಆಗ್ತದೆ, ಎರಡು ಆಗ್ತದೆ. ನೀವು ಎದ್ರ ಕಡೆ ಲಕ್ಷ್ಯ ಜಾಸ್ತಿ ಕೊಡ್ತೀರಿ ಅದು ಅದ ಹೆಂಗೆ ಆಗ್ತದದು? ಇದಾವಾಸನಲ್ಲಿ ಆವಾಸನ ವ್ಯವಹಾರಗಳಿವೆಲ್ಲ ಇಷ್ಟೆಲ್ಲ ಆಗೋದಕ್ಕೆ ಅಂತಃಕರಣದೊಳಗಿರುವಂತಹ ಸಾಕ್ಷಿ ಚೇತನ ಸತ್ತಾ ಸ್ಫೂರ್ತಿ ಕೊಡ್ತದ. ಮತ್ತೆ ನಿಮ್ಮ ಈಶ್ವರನಲ್ಲಿರುವಂತಹ ಬ್ರಹ್ಮಚೇತನ ಬ್ರಹ್ಮಾಂಡಕ್ಕೆ ಎಲ್ಲಾ ಜೀವಿಗಳಿಗೆ ಸತ್ತಾ ಸ್ಫೂರ್ತಿ ಕೊಡ್ತದೆ. ಎಲ್ಲಾ ಜೀವಿಗಳ ಲೀಲೆಗೆ ಬ್ರಹ್ಮಚೇತನ, ಒಂದು ಜೀವಿಯ ಲೀಲೆಗೆ ಜೀವಚೇತನ ಸತ್ತಾ ಸ್ಫೂರ್ತಿ ಕೊಡ್ತದೆ. ಊಟಸ್ಥ ಚೇತನ ಅಂತೀರ ಒಳಗೆ. ಅದಕ್ಕೆ ಇಡೀ ಬ್ರಹ್ಮಾಂಡದ ಎಲ್ಲಾ ವಸ್ತುಗಳ ಅದಾವ, ಎಲ್ಲದರೊಳಗೂ ಬ್ರಹ್ಮದನ. ಓಕೆ, ಆದ್ರ ಉಭಯ ಚೇತನ ಸ್ವರೂಪದಲ್ಲಿ ಅದನ. ಆದ್ರ ಅಲ್ಲಿ ಅಂತಃಕರಣ ವೃತ್ತಿ ಅಥವಾ ವ್ಯತ್ಯಾಸ ಬೇಕಲ್ಲ. ಎಲ್ಲದರ ಕಲ್ಲಿನಾಗನು ಬ್ರಹ್ಮದನ, ಮಣ್ಣಿನಾಗನು ಬ್ರಹ್ಮದನ. ಗುಡಿಯಾಗ ಮೂರ್ತಿ ಇರ್ತಾರ, ಆ ಮೂರ್ತಿ ಒಳಗ ಬ್ರಹ್ಮದನ ಹೆಂಗದನ? ಉಪಯುಕ್ತ ಚೇತನ ರೂಪದಾಗದನವ. ಗುಡಿಯಾಗ ಒಂದು ಲಿಂಗ ಅದಪ್ಪ, ಆ ಲಿಂಗದಾಗ ನಮ್ಮ ಉಪಯುಕ್ತ ಚೇತನ ರೂಪದಾಗದ. ನಾವು ಏನಾರ ಎದ್ದು ಬಂದು ನಿಮ್ಗೆ ಏನಾರ ಹೇಳಂಗನ ಕೇಳಂಗನ? ನೀವು ಹೋಗಿ ಅವನ ಮುಂದೆ ಕೈ ಜೋಡಿಸಿಕೊಂಡು ನಿಂತು ನಿಮ್ಮ ಅಂತಃಕರಣ ವೃತ್ತಿ ಒಳಗಿರುವಂತ ಚೇತನ ವೃತ್ತಿ ಮೂಲಕ ಹೋಗಿ ವೃತ್ತಿ ಉಪಯುಕ್ತ ಚೇತನ ಹೋಗಿ ಆ ಲಿಂಗದೊಳಗಿರುವಂತಹ ಉಪಯುಕ್ತ ಚೇತನವನ್ನ ಬೆರೆಸಿದಾಗ ನಿಮ್ ಕೊಳ್ಳನ ಇಷ್ಟಲಿಂಗ ಇರ್ಬೋದು, ಕೈಯಾಗಿಟ್ಟು ಪೂಜೆ ಮಾಡಾಗನು ಇದೇ ಕೆಲಸ, ಗುಡಿಯಾಗ ಪೂಜೆ ಮಾಡಾಗನು ಇದೇ ಕೆಲಸ, ಯಾವುದರ ಒಂದು ವಸ್ತು ನೋಡಾಗನು ಇದೇ ಕೆಲಸ. ನಿಮ್ ಕೈಯಾಗಿ ಇಟ್ಕೊಂಡದ್ ಲಿಂಗ ಅಂತ ಗೊತ್ತಾಗಬೇಕಾದ್ರೆ ಲಿಂಗದೊಳಗಿನ ಉಪಯುಕ್ತ ಚೇತನ, ನಿಮ್ಮ ವೃತ್ತಿ ಒಳಗಿಂದ ಉಪಯುಕ್ತ ಚೇತನ, ಮತ್ತೆ ನಿಮ್ಮ ಅಂತಃಕರಣದೊಳಗಿರುವಂತ ಸಾಕ್ಷಿ ಚೇತನ, ಮೂರು ಕೂಡಿದಾಗೆ ಅದು ಲಿಂಗ ಅಂತ ಗೊತ್ತಾಗ್ತದೆ. ಬರೀ ಹಗ್ಗ ಒಂದು ಗೊತ್ತಾಗುತ್ತೇನು? ಲಿಂಗ ಅಂತ ಗೊತ್ತಾಗ್ತದ. ಖರೆ ಲಿಂಗ ಅಂತ ಗೊತ್ತಾದ್ಮೇಲೆ ಇದು ಲಿಂಗ ಅನ್ನೋದು ನನಗೆ ಹ್ಯಾಂಗ ಗೊತ್ತಾಯ್ತು ಅಂತ ನಿಮಗೆ ಗೊತ್ತಿದ್ದಿದ್ದಿಲ್ಲ. ಇದು ಹಗ್ಗ ಅಂದ್ರೆ ಹ್ಯಾಂಗ ಗೊತ್ತಾಯ್ತು ಅಂತ ಗೊತ್ತಿದ್ದಿದ್ದಿಲ್ಲ. ಈಗ ಗೊತ್ತಾಯ್ತು. ಗೊತ್ತಾದ್ಮೇಲೆ ಇದ್ರ ಹಿಂದೆ ಒಂದು ಸಾಕ್ಷಿ ಚೇತನ ಕೆಲಸ ಮಾಡಿದ್ದಕ್ಕೆ ಇಷ್ಟೆಲ್ಲ ನನಗೆ ಗೊತ್ತಾಗ್ಯದ ಅಂತ ಹೇಳಿ ನೀವು ಸಾಕ್ಷಿ ಚೇತನಕ್ಕೊಂದು ಧನ್ಯತಾ ಭಾವ
ಮತ್ತದು ಚೇತನ ಬೇರೆ ಯಾರು ಅಲ್ಲ, ಅದೇ ನನ್ನ ಸ್ವರೂಪ. ಸಾಕ್ಷಿ ಚೇತನನೇ ನನ್ನ ಸ್ವರೂಪ. ನಾನು ನಿನ್ನ ಅಂತಃಕರಣದಲ್ಲಿ ವಾಸ ಮಾಡುತ್ತೇನೆ. ನಿನ್ನ ನನ್ನ ಶಬ್ದನ ತೆಗೆದುಬಿಡ್ರಿ. ಎಲ್ಲೆಲ್ಲಿ ಅಂತಃಕರಣಗಳಿವೆಯೋ ಅಲ್ಲಲ್ಲಿ ನಾನು ವಾಸ ಮಾಡುತ್ತೇನೆ. ನನ್ನನ್ನ ಅಂತಃಕರಣ ಉಪಯುಕ್ತ ಚೇತನ ಎನ್ನುತ್ತಾರೆ ಮತ್ತು ನನ್ನನ್ನೇ ಸಾಕ್ಷಿ ಚೇತನ ಎನ್ನುತ್ತಾರೆ. ನಾನು ಬ್ರಹ್ಮಾಂಡದ ವಿಷಯಗಳನ್ನ ಅರಿಯಬೇಕಾದಾಗ ಇಂದ್ರಿಯಗಳ ಮೂಲಕ ಅಂದ್ರೆ ಪ್ರಮಾಣಗಳ ಮೂಲಕ ಹೊರಗೆ ಹೋಗುತ್ತೇನೆ. ಅಂತಃಕರಣ ವೃತ್ತಿ, ಚಿದಾಭಾಸ, ನಾನು ಮತ್ತು ಅವಿದ್ಯೆ 4 ಮಂದಿ ಹೋಗ್ತೀವಿ ನಾವು. ಎಷ್ಟು ಮಂದಿ ಹೋಗ್ತೀವಿ? ಸಾಕ್ಷಿಯಾದ ನಾನು. ಇವೆಲ್ಲ 3 ನನ್ನ ಇನ್ಸ್ಟ್ರೂಮೆಂಟ್ಗಳು. ಅವಿದ್ಯೆ ಮತ್ತ ಅಂತಃಕರಣ ವೃತ್ತಿ ಮತ್ತ ಇವೇನವ ಬೆಳಕು ಮಾಡವ, ಚಿದಾಭಾಸ ಜ್ಞಾನ ಮಾಡ್ಕೊಳವ. ಇವೆಲ್ಲ ತಗೊಂಡು ಹೋಗ್ತೀನಿ. ನಾನು ತಗೊಂಡು ಹೋಗಿ ವ್ಯವಹಾರ ಮಾಡ್ತೀನಿ. ನನ್ನ ಸಾಕ್ಷಿ ಚೇತನವನ್ನ ಒಯ್ದು ಯಾವ ವಸ್ತುವನ್ನ ತಿಳ್ಕೋಬೇಕಂತೀನಿ ಆ ವಸ್ತುವಿನಲ್ಲಿ ನನ್ನ ಚೇತನವನ್ನು ಬೆರೆಸ್ತೀನಿ. ನಾನು ಬೆರೆತು ಆ ವಸ್ತುವನ್ನ ನಮ್ಮ ಚಿದಾಭಾಸನಿಗೆ ಜಡ ವಸ್ತುವನ್ನ ತಿಳ್ಕೊಳ್ಳಂಗ ಜ್ಞಾನ ಮಾಡಿಕೊಡ್ತೇನೆ. ನಾನು ಆ ವಸ್ತುವಿನ ಚೇತನ ವಿಷಯ ಚೇತನದ ವಿಷಯದೊಳಗಿರುವ ಉಪಯುಕ್ತ ಚೇತನವನ್ನ ನಾನು ಬೆರಿಲಾರದೆ ನನ್ನ ಚಿದಾಭಾಸನಿಗೆ ಆ ವಸ್ತುವಿನ ಜ್ಞಾನ ಆಗುವುದಿಲ್ಲ. ನಾ ಬೆರೆಸಿದ್ದಕ್ಕೆ ಅವನಿಗೆ ಅದು ಜ್ಞಾನ ಆಗ್ಯದ. ಯಾವಾಗ ಚಿದಾಭಾಸನಿಗೆ ನಾ ಮಾಡಿದ ಉಪಕಾರ ಅರ್ಥ ಆಗ್ತದ ಆವಾಗ ಚಿದಾಭಾಸ ಇದು ಜಡ ವಸ್ತುಗಳನ್ನ ತಿಳ್ಕೊಳ್ಳೋದಷ್ಟೇ ನನ್ನ ಕೆಲಸ ಅಲ್ಲ, ನನ್ನ ಹಿಂದಿರೋ ಚೇತನವನ್ನ ತಿಳ್ಕೋಬೇಕು ಅಂತೇಳಿ ಗುರುವಿನ ಕೃಪೆಯಿಂದ ಅರ್ಥ ಮಾಡ್ಕೊಂಡು ಅವ ತನ್ನ ಹಿಂದಕ್ಕೆ ಹೊಳ್ಳಿ ತನ್ನ ಚೇತನವನ್ನು ತಾನು ನೋಡ್ಕೊಂಡ್ಬಿಟ್ನು ಅಂತಂದ್ರ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಅಂತಃಕರಣಗಳು ತಾನೇ ಆಗ್ಯಾನ. ಅಂತಃಕರಣಗಳಿರುವ ಎಲ್ಲ 84 ಲಕ್ಷ ಜೀವರಾಶಿಗಳ ಉಪಯುಕ್ತ ಚೇತನ ಸಾಕ್ಷಿ ಚೇತನನು ತಾನೇ ಆಗ್ಯಾನ. ಎಲ್ಲಾ ವೃತ್ತಿಗಳು ತಾನೇ ಆಗ್ಯಾನ. ಎಲ್ಲಾ ವೃತ್ತಿಗಳಲ್ಲಿರುವ ಉಪಯುಕ್ತ ಚೇತನನು ತಾನೇ ಆಗ್ಯಾನ. ಬ್ರಹ್ಮಾಂಡದಲ್ಲಿರುವ ಎಲ್ಲಾ ವಿಷಯಗಳು ಪಂಚಭೂತಾತ್ಮಕ ಪ್ರಪಂಚ ಎಲ್ಲ ತಾನೇ ಆಗ್ಯಾನ. ಆ ಪ್ರಪಂಚದೊಳಗಿರುವಂತ ಎಲ್ಲಾ ಉಪಯುಕ್ತ ಚೇತನಗಳು ತಾನೇ ಆಗ್ಯಾನ. ತಾನೇ ಆಗಿ ಚಿದಾಭಾಸ ತನಗೆ ನಾನು ಬ್ರಹ್ಮ ಭಿನ್ನ, ಶುದ್ಧ ಬ್ರಹ್ಮ ಭಿನ್ನ, ಪ್ರತ್ಯೇಕಾತ್ಮ ಸ್ವರೂಪ ಅನ್ನಂತ ಒಂದು ಆನಂದದ ಭಾನ ಮಾಡ್ಕೊಂಡ್ಬಿಟ್ಟನ. ಮಾಡ್ಕೊಂಡು ಅಖಂಡ ಬ್ರಹ್ಮ ಸ್ವರೂಪನಾಗಿ ಪರಮಾನಂದ ಪ್ರಾಪ್ತಿ ರೂಪ, ಅತ್ಯಂತ ದುಃಖ ನಿವೃತ್ತಿ ರೂಪ, ಮತ್ತೆಂದು ಎದ್ದು ಬರಲಾರಂತ ನಿವೃತ್ತಿ, ಅತ್ಯಂತ ಫೈನಲ್ ನಿವೃತ್ತಿ ರೂಪ ಮೋಕ್ಷದ ಆನಂದದಲ್ಲಿ ಅವಳಲ್ಲಿ ಬೆಳಗುತ್ತಾ ಇದ್ದಾನೆ. ಅವನು ಚಿದಾಭಾಸನಾಗಿ ಉಳಿದಿಲ್ಲ, ಸಾಕ್ಷಿ ಚೇತನಾಗಿ ಉಳಿದಿಲ್ಲ, ಉಪಯುಕ್ತ ಚೇತನಾಗಿ ಉಳಿದಿಲ್ಲ, ಯಾವ ವೃತ್ತಿಯಾಗಿ ಉಳಿದಿಲ್ಲ, ಅಂತಃಕರಣ ಆಗಿ ಉಳಿದಿಲ್ಲ, ವಿಷಯ ಆಗಿ ಉಳಿದಿಲ್ಲ, ಎಲ್ಲ ಓಟು ಬ್ರಹ್ಮನೇ. ಆ ಬ್ರಹ್ಮನೊಳಗ ನಮ್ಮ ಇಷ್ಟೊಂದು ಶಬ್ದಗಳು ಯಾಕೆ ಕ್ರಿಯೇಟ್ ಆದವು? ನಮ್ಮ ಬುದ್ಧಿ. ಇಷ್ಟೊಂದು ಭಾಗಗಳು ಯಾಕೆ ಕ್ರಿಯೇಟ್ ಆದ? ನಮ್ಮ ಬುದ್ಧಿ. ಬುದ್ಧಿಯಲ್ಲಿ ತೋರುತ್ತಿವೆ ಈ ಎಲ್ಲ ಶಬ್ದಗಳು, ಬುದ್ಧಿಯಲ್ಲಿ ತೋರುತ್ತಿವೆ ಈ ಎಲ್ಲ ಲೀಲೆಗಳು. ಬುದ್ಧಿ ಸೈಡಿಗೆ ಹೋಯ್ತು, ಬ್ರಹ್ಮ ಒಬ್ಬನೇ ಕಾಣ್ತಾನೆ. ಬುದ್ಧಿ ಬಂತು, ಎಲ್ಲಾನು ಮತ್ತೆ ಚಾಲು. ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ವಿಷಯ ಉಪಯುಕ್ತ ಚೇತನ. ಆ ಅಂತಃಕರಣ ಒಂದು ಬೇರೆ, ವೃತ್ತಿ ಒಂದು ಬೇರೆ, ವಿಷಯ ಒಂದು ಬೇರೆ. ಏಸಾದ್ರು ನೋಡ್ರಿ, ಅವ್ರು 3 ಉಪಯುಕ್ತ ಚೇತನಗಳು 3 ವಸ್ತುಗಳಾಗಿ 6 ಆಗ್ಬಿಡ್ತು, ಷಡ್ದರ್ಶನ ಆಗ್ಬಿಡ್ತು. ಯಾವಾಗ ತನ್ನ ಸ್ವರೂಪ ತಾನು ಅನುಭವಿಸ್ತಾನ, ನಾನು ರಜ್ಜುವನ್ನ ನೋಡಿ ತಿಳ್ಕೋಬೇಕಾದ್ರೆ ದನಗಳಿದ್ದಂಗೆ ನಾವು ಎಲ್ಲಾ ವಸ್ತುಗಳನ್ನು ನೋಡ್ತೀವಿ, ತಿಳ್ಕೊತೀವಿ, ಮುಟ್ತೀವಿ, ಖುಷಿ ಪಡ್ತೀವಿ, ತಿಂತೀವಿ, ಖುಷಿ ಪಡ್ತೀವಿ, ಕೇಳ್ತೀವಿ, ಖುಷಿ ಪಡ್ತೀವಿ, ನೋಡ್ತೀವಿ, ಖುಷಿ ಪಡ್ತೀವಿ, ಮೂಸಿಸ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಖುಷಿ ಪಡ್ತೀವಿ. ಖರೆ ಈ ಖುಷಿ ಪಡೋದಕ್ಕೆ ಇಂದ ಆಸರಾಗಿ ನಿಂತಂತ ನಮ್ಮ ಸಾಕ್ಷಿ ಚೇತನ, ಉಪಯುಕ್ತ ಚೇತನ ಏನ್ ಮಾಡ್ಲಕತ್ತದ, ಹ್ಯಾಂಗ ಮಾಡ್ಲಕತ್ತದ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಇದೇ ಮಾಡಿ ಓದ್ತೀವಲ್ಲ. ಏನೊಂದರಿಯರು, ಎಂತೆಂದರಿಯರು.
ಜನ ಮರುಳು, ಜಾತ್ರೆ ಮರುಳು, ಬರೇ ಸೂರ್ಯ ಹೋಗುತ್ತಿದ್ದಾರಲ್ಲ. ಲಿಂಗ ಪೂಜೆ ಮಾಡ್ಕೊಂಡು ಇದು ಲಿಂಗ ಅಂತ ನನಗೆ ಗೊತ್ತಾಗಬೇಕಾದ್ರೆ ಎದರಿಂದ ನನಗಿದು ಗೊತ್ತಾಯ್ತು ಅನ್ನೋದೇ ತಿಳಿಲಾರ್ದಂಗೆ ಹಂಗೆ ಹೋಗ್ಲಕತ್ತಾರಲ್ಲ. ಪ್ರಭುದೇವರು ಅದೇ ಇದು ಲಿಂಗ ಅಂತ ಗೊತ್ತಾಗಬೇಕಾದ್ರೆ ಅದರಿಂದ ನಿಮ್ಮ ಚೈತನ್ಯ ಏನ್ ಕೆಲಸ ಮಾಡ್ತದ ಅನ್ನೋದೇ ತಿಳ್ಕೊಳ್ಳಾರ್ದೆ ಹಂಗೆ ಹೋಗ್ಬಿಟ್ರಲ್ಲಪ್ಪ. ಅರುವನರಿಯಲೆಂದು ಗುರು ಕುರುವ ಕೊಟ್ಟಳೆ ಕುರುವನೇ ಮರೆತು ಅರುವನೇ ಮರೆತು ಕುರುವನೇ ಪೂಜಿಸುವ ದಡ್ಡ ಕುರಿಗಳು ನೋಡ ಗುಹೇಶ್ವರ ಅಂತೇಳಿ ಆ ಚೈತನ್ಯದ ಲೀಲೆಯನ್ನು ನೋಡ್ಲಾರ್ದೆ ಬರೀ ಲಿಂಗದ ಲೀಲೆ ಮಾಡಿ ಲಿಂಗ ಬಸವಣ್ಣ ಕೊಟ್ಟನ, ರೇಣುಕೂರ್ ಕೊಟ್ಟಾರ, ಇವೆಲ್ಲ ಎಲ್ಲಿ? ಈ ಚೈತನ್ಯದ ಲೀಲೆ ತಿಳ್ಕೊಂಡಂತ ಅನುಭಾವಿಗಳು ಎಲ್ಲಿ? ದಾನ ಪದ್ಧತಿ, ದಾಸೋಹ ಪದ್ಧತಿ ಅಂತ ಮಾಡಿದ್ರು. ಶರಣರು ಏನ್ ಮಾಡಿದ್ರು? ದಾಸೋಹ ಪದ್ಧತಿ ಮಾಡಿದ್ರು. ದಾಸೋಹ ಅಂದ್ರೆ ಇದೆ. ದಾಸೋಹ ಅಂದ್ರ ಇದೆ. ಏನು ದಾಸೋಹ ಅಂದ್ರ? ಕೊಡುವ ಕೈ, ಕೊಳ್ಳುವ ಕೈ, ಆ ಕೊಡುವ ವಸ್ತು ಮೂರು ಅವನುವೇ. ಎಡಗೈನೂ ಅವಂದೇ, ಬಲಗೈನೂ ಅವಂದೇ, ಆ ವಸ್ತುನೂ ಅವಂದೇ. ನಿಮ್ ಕೈಯಾಗ ಬಲಗೈಯಾಗಿರೋ ವಸ್ತು ನಿಮ್ದೇ ಇರ್ತದ ಇಲ್ಲ? ಬಲಗೈ ನಿಮ್ದೇ ಹೌದಾ ಇಲ್ರಿ? ಆ ಕೈಯಾಗಿರೋ ವಸ್ತು ಯಾರ್ದಾರ ಇಟ್ಕೊಂಡ್ ಕೂತೀರ? ನಿಮ್ದು ಇಟ್ಕೊಂಡ್ ಕೂತೀರ? ನಿಮ್ ವಸ್ತುನೇ ಅದು. ನಿಮ್ ಕೈ ಒಂದು ವಸ್ತು ತಗೊಂಡು ಎಡಗೈ ಕೊಟ್ಟಿರಷ್ಟೇ. ಆಗ ಇದು ಅದು ಅದು ಮೂರು ಏನದವ? ಒಂದೇ ವಸ್ತು ಅದವ. ಸಾಕ್ಷಿ ಚೇತನ, ವೃತ್ತಿ ಉಪಯುಕ್ತ ಚೇತನ, ವಿಷಯ ಉಪಯುಕ್ತ ಚೇತನ ಒಂದೇ ಅದಾವ. ಇದು ಯಾವಾಗ ಬರ್ತದ? ನಿಮ್ಮ ಜೀವ ಚೈತನ್ಯ ಮತ್ತು ಈಶ್ವರ ಚೈತನ್ಯನಲ್ಲಿರುವ ಕೂಟಸ್ಥ ಮತ್ತು ಈಶ್ವರನಲ್ಲಿರುವ ಬ್ರಹ್ಮಚೇತನ ಮತ್ತು ಅವೆರಡರ ಮಧ್ಯದ ವ್ಯವಹಾರ ಮಾಡುವಂತ ವೃತ್ತಿ ಚೇತನ ಅವೆಲ್ಲ ಏನದವ? ಅಭೇದದವ, ಚೇತನ ಅಖಂಡದ, ಒಂದೇ ಅದ ಮತ್ತ ನಿರ್ಲಿಪ್ತದ. ನಿಮ್ಮ ಅಂತಃಕರಣದೊಳಗಿರುವಂತಹ ಚಿದಾಭಾಸ ಮತ್ತ ಈ ಹೊರ ಜಗತ್ತಿನಲ್ಲಿರುವಂತ ಈಶ್ವರಾಭಾಸ, ಈ ಕರ್ಮ ಮಾಡೋದು, ಫಲ ಕೊಡೋದು, ಇದೇನು ವ್ಯವಹಾರ ನಡೆದದಲ್ಲ, ಅವನು ಏನ್ ಕರ್ಮ ಮಾಡ್ತಾನ, ಇವ ಏನ್ ಫಲ ಕೊಡ್ತಾನ, ಅದು ಕೂಟಸ್ಥಕ್ಕೆ ಸಂಬಂಧ ಇಲ್ಲ, ಈಶ್ವರ ಚೇತನಕ್ಕೆ ಸಂಬಂಧ ಇಲ್ಲ. ಅದು ನಿರ್ಲಿಪ್ತದ. ದುಡಿದವನಿಗೆ ಕೊಡ್ತೇವೆ, ದುಡಿಲಾರ್ದವನಿಗೆ ಕೊಡ್ತೇವೆ, ಹೆಚ್ಚು ಕೊಡ್ತೇವೆ, ಕಡಿಮೆ ಕೊಡ್ತೇವೆ, ಏನ್ ಕೊಡ್ತೀವಿ ಏನು ಕೇಳಕ್ಕೆ ಹೋಗಂಗಿಲ್ಲ. ಏನ್ ಕರ್ಮ ಮಾಡ್ತೇವೆ ಇದನ್ನು ಕೇಳಕ್ಕೆ ಹೋಗಂಗಿಲ್ಲ. ಆಗ ನಿರ್ಲಿಪ್ತದ. ಏನಾರ ಮಾಡ್ಕೊಳ್ಳೋದು ಕೊಟ್ಟಿರ್ತೀವಿ ನೋಡ್ರಿ ಮಕ್ಕಳಿಗೆ ಅಧಿಕಾರ. ಉದ್ದಾರರೇ ಆಗು ಹಾಳಾಗಾರ ಆಗು, ನೀನ್ ಶಾಣೆ ಆದ್ರೆ ಉಳಿಸ್ಕೊಂಡು ಹೋಗ್ತಿ, ಇಲ್ಲ ಅಂದ್ರೆ ಪಿಕ್ಚರ್ ಮಾಡ್ತೀವಿ. ನಾವೇನ್ ಮಾಡೋಣ, ನಮ್ ಕಡೆಯಿಂದ ಮಾಡ್ಲಕ್ಕೆ ಇಷ್ಟ ಆಯ್ತು ಮಾಡಿವಿ, ಮುಂದೆ ನಿಮ್ ಬಾರಿ ನೀವ್ ಏನ್ ಮಾಡ್ತೀರಿ ಬಿಟ್ಟು ಹಾಂಗದ ಬಿಟ್ಟು ನಿಚಿಂತದ ಚೇತನ ಮತ್ತ ಬ್ರಹ್ಮಚೇತನ. ಇಲ್ಲಿ ವ್ಯವಹಾರ ಎಲ್ಲಿ ನಡೆದದ? ಚಿದಾಭಾಸ ಮತ್ತೆ ಈಶ್ವರ. ಕೊಡೋದು ತೊಳೋದು ಇಲ್ಲಿ ನಡೆದು. ಈ ಕೊಡೋದು ತೊಳೋದು ನೀವು ಪರ್ಫೆಕ್ಟ್ ಇದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಆಗ್ತದೆ. ಈ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇದೇನದ ಅಂದ್ರೆ ಫೌಂಡೇಶನ್ ಇದೆ. ಇದು ಫೌಂಡೇಶನ್ ಇದೆ. ಈ ಫೌಂಡೇಶನ್ ಚಂದ ಇತ್ತು ಅಂತಂದ್ರೆ ಮ್ಯಾಲಿಂದ ಬ್ರಹ್ಮಜ್ಞಾನ, ವಿವೇಕ ಚೆನ್ನಾಗಿರ್ತದ, ವೈರಾಗ್ಯ ಚೆನ್ನಾಗಿರ್ತದ, ಶಮದಮಾದಿಗಳು ಚೆನ್ನಾಗಿರ್ತವ, ಮುಮುಕ್ಷತ್ವ ಚೆನ್ನಾಗಿರ್ತವ, ಗುರುವಿನ ಶ್ರವಣ ಚೆನ್ನಾಗಿರ್ತದ. ಈ ಗುರುವಿನಲ್ಲಿ ನೀವು ಶ್ರವಣ ಪರ್ಫೆಕ್ಟ್ ಆಗಿ ಮಾಡ್ತೀರಿ, ಚಂದ ಕೇಳಕತ್ತೀರಿ ಅಂದ್ರೆ ಹಿಂದ್ ಮತ್ತೆ ವಿವೇಕ ಚಂದದ ಇಲ್ಲದ ನೋಡೋದು ಬೇಕಾಗಿಲ್ಲ, ವೈರಾಗ್ಯ ಚಂದದ ನೋಡೋದು ಬೇಕಾಗಿಲ್ಲ. ಶ್ರವಣದ ಬಗ್ಗೆ ನಿಮ್ಗೆ ಪರ್ಫೆಕ್ಟ್ ನಿಮ್ಗೊಂದು ನಿಶ್ಚಲವಾಗಿ ನಿರ್ಮಲವಾಗಿ ಕುಂತು ಕೇಳಕತ್ತೀರಿ ಅಂದ್ರೆ ನಾನು ನಿರ್ಮಲ ಚಿತ್ತ ಚಲೋ ಅಲ್ವಾ ಇಲ್ವಾ ಅಂತ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಫಸ್ಟ್ ಕ್ಲಾಸ್ ಮಾಡ್ಲಕತ್ತೀರಿ, ನಿಮ್ ಟೀಮ್ ಬೆಸ್ಟ್ ಅದ, ಚಂದ ನಡೆದದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಕೇಳಿದ್ದೇನಾದ್ರು ಉಪಯೋಗ ಆಯ್ತು ಪಾಠ ಇವತ್ತಿಂದು? ಎಲ್ಲಾ ವಸ್ತುಗಳಿಗೆ, ಎಲ್ಲಾ ಬ್ರಹ್ಮಾಂಡಕ್ಕ ನೀವೇ ಅಧಿಷ್ಠಾನ ಆಗ್ತೀರಿ. ನಿಮ್ಮೊಳಗೆ ಅಂತಃಕರಣ ವೃತ್ತಿ ಅನ್ನೋದು ಏನದಲ್ಲ, ಅದು ಅವಿದ್ಯಾ ವೃತ್ತಿ ಆಗಿರ್ಬೋದು, ಅಂತಃಕರಣ ವೃತ್ತಿ ಆಗಿರ್ಬೋದು. ಎಲ್ಲಾ ಉಪಯುಕ್ತ ಚೇತನಗಳ ಜೊತೆಗೆ ನಿಮ್ಮ ಸಾಕ್ಷಿ ಚೇತನ ಬೆರೆತು, ಆ ಸಾಕ್ಷಿ ಚೇತನವೇ ಆ ಒಂದು ರಜ್ಜುವಿಗೆ
ಅಧಿಷ್ಠಾನ ಆಯ್ತಾ ಇಲ್ಲ? ರಜ್ಜು ಇರ್ಬೋದು, ರಜ್ಜು ಉಪಯುಕ್ತ ಚೇತನ ಇರ್ಬೋದು, ಅದಕ್ಕೂ ನಿಮ್ ಸಾಕ್ಷಿ ಚೇತನನೇ ಹೋಗಿ ಅಧಿಷ್ಠಾನ ಆಯ್ತಾ ಇಲ್ಲ? ನಿಮ್ ಸಾಕ್ಷಿ ಆ ರಜ್ಜುವಿನೊಳಗಿರೋ ಉಪಯುಕ್ತ ಚೇತನ ಬಂದು ನಿಮ್ಗೆ ಅಂತಃಕರಣಕ್ಕೆ ಏನಾರ ಅಧಿಷ್ಠಾನ ಆಗ್ಯದೇನು? ಅಲ್ಲಗತ್ತೆ ಕಲ್ಲಾಗಿ ಬಿದ್ದದ ಅಷ್ಟೇ. ಅದು ರಾಮ ಹೋಗಿ ಅಲ್ಲಿ ಆ ವೃತ್ತಿ ಮೂಲಕ ರಾಮ ಹೋಗಿ ಆ ಪಾದಸ್ಪರ್ಶ ಮಾಡಿದಾಗೆ ಆ ಕಲ್ಲಿನೊಳಗಿರೋ ಉಪಯುಕ್ತ ಚೇತನ ಕೆಲ್ಸಕ್ಕೆ ಬಂತು. ಮತ್ತ ಅಲ್ಲೇ ಆಯ್ತು. ಅಲ್ಲ ಕಲ್ಲಿನ ರೂಪದಲ್ಲಿರೋ ಅಲ್ಲ ಬಂದು ರಾಮಗೇನರ ಮುಖಗಳೇನು? ಅದಕ್ಕ ಇಲ್ಲಿ ಅಲ್ಲ ದೊಡ್ಡದ, ರಾಮ ದೊಡ್ಡದ. ವಿಷಯ ಉಪಯುಕ್ತ ಚೇತನಕ್ಕಿಂತ ಅಂತಃಕರಣ ಉಪಯುಕ್ತ ಚೇತನ ಏನದಲ್ಲ ಅದು ದೊಡ್ಡದು, ಅದೇ ಅಧಿಷ್ಠಾನ. ಈಗ ತಿಳ್ಕೋಬೇಕಿದು. ಇದು ಅತ್ಯಂತ ತುದಿಯ ಭಾಗಕ್ಕೆ ಬಂದದ. ಈಗ ಇನ್ನ ಒಂದು ಪಾಠ ಆಗ್ಬೋದು. ಆ ಪಾಠ ಆದ್ಮೇಲೆ ಏನಾಗ್ತದ, ನಮ್ಮ ಒಂದು ಅಥವಾ ಎರಡು ಪಾಠ ಆಗ್ಬೋದು. ಈ ಊಪ ಅಂತ ಹಾಕ್ಲಕೈತಿ. ಏನದ ಹಂಗಂದ್ರ ಊಪ ಅಂದ್ರೆ ಏನದ? ಬರ್ಲಕತ್ತದಿಲ್ಲ. 9, 10 ಪೂಪ ಪೂಪ 1, 2, 3, 4 ಹಾಕ್ಲಕತ್ತೀವಲ್ಲ. ಏನದ್ರ ಅರ್ಥ? ಏನದು? ಪುನರಾವರ್ತನೆ ಪಾಠ. ಪುನರಾವರ್ತನೆ ಪಾಠ ಒಂದು 10-12 ಪಾಠಗಳಾಗ್ಯಾವ. ಈಗ ಪುನರಾವರ್ತನೆ ಪಾಠಗಳಿವು. ಈ ಪೂಪ ಅನ್ನೋವು ಬಹಳ ಸ್ಪೆಷಲ್ ಪಾಠಗಳದವ. ಈ ಡೇಟ್ಗಳು ನೆನಪಿಟ್ಕೊಳ್ರಿ. ಈ ಡೇಟ್ಲಿಂತ ಈ ಡೇಟಿನ ತನಕ ಇದು ಪುನರಾವರ್ತನೆ ಪಾಠ ಏನದವ ಬಹಳ ಮುಖ್ಯ ಅದಾವ ಇವು. ಈ 10 ಪಾಠ ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಮೆಲಕ್ ಹಾಕಿದ್ರಿ ಅಂತಂದ್ರ ಇಡೀ ಬ್ರಹ್ಮಾಂಡದ ಅಧಿಷ್ಠಾನ ನೀವೇ ಇದ್ದು ಹೆಂಗಿರ್ತೀರಿ? ನಿರ್ಲಿಪ್ತವಾಗಿರ್ತೀರಿ. ಬ್ರಹ್ಮಾಂಡದಾಗ ಏನಾದ್ರೂ ಏನಾಗದ ಅಲ್ಲಿ ಆಭಾಸನ ವ್ಯವಹಾರಗಳು ನಡೆದವ, ನೀವು ನಿರ್ಲಿಪ್ತವಾಗಿರ್ತೀರಿ. ನೀವು ಆಭಾಸ ಆದ್ರಿ ಅಂತಂದ್ರೆ ಬ್ರಹ್ಮಾಂಡದ ವ್ಯವಹಾರಗಳಲ್ಲಿ ಅವ್ರ ಸಂತಾನ ಜಾಸ್ತಿ ಆಯ್ತು, ನಮ್ ಸಂತಾನ ಜಾಸ್ತಿ ಆಯ್ತು, ದೇಶ ಅವ್ರ ಕೈಯಾಗ ಗೊತ್ತದ, ದೇಶ ಇವ್ರ ಕೈಯಾಗ ಗೊತ್ತದ. ಯಾರ ಕೈಯಾಗಾರ ಯಾಕೆ ಗೊತ್ತದ? ಅದೇನು ಯಾರಪ್ಪನ ದೇಶ ಏನದು? ಯಾರ ಸಂತಾನ ಏಟ್ ಇಡ್ಬೇಕು, ಏಟ್ ತೆಗಿಬೇಕು, ಈಶ್ವರನ ದಡ್ಡನ ಅವನ್ಕಿಂತ ಇವರೇ ಬಹಳ ಶಾಣ್ಯರು. ಅವ ಯಾರಿಗೆ ಎಲ್ಲಿಡ್ಬೇಕು, ಯಾವಾಗ ಇಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಮಾಡ್ಕೊತ ಬಂದ. ಅಲ್ಲಿಂದ ಇಲ್ಲಿ ತನಕ ಏಸು ಸಾರಿ ಯಾರ್ಯಾರ ಕೈಯಾಗ ಹೋಗಿದ್ದು ಭೂಮಿ ಮತ್ ನಿಮ್ ಕೈ ಬಂದದ ಇಲ್ಲ? ನಮಗ್ ಸೊಕ್ಕು ಬಂದಾಗ ನಮ್ಮ ಹವಾ ಬಿಡ್ತಾನ, ಅವ್ರಿಗೆ ಸೊಕ್ಕು ಬಂದಾಗ ಅವ್ರ ಹವಾ ಬಿಡ್ತಾನ. ಬಿಟ್ಟು ಮತ್ತೆ ಯಾರ ಕೈಯಾಗ ಇಡ್ಬೇಕು ಅವ್ರಿಗೆ ಇಡ್ತಾನೆ, ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾನೆ, ಯಾರಿಗೆ ಹೆಂಗ್ ಇಡ್ಬೇಕು ಹಂಗೆ ಇಡ್ತಾನೆ. ಅವನ್ಗಿಂತ ಶಾಣ್ಯರ ನಾವು. ಆಭಾಸನ ವ್ಯವಹಾರಗಳಲ್ಲಿ ತಲೆ ತೋರಿಸದೆ ನಾವು ಸಾಕ್ಷಿ ಚೇತನರಾಗಿದ್ದೇವಂತಂದ್ರೆ ಈಶ್ವರ ಕೃಪೆ ನಮಗೆ ಚೆನ್ನಾಗಿರ್ತದ. ಏನ್ ಬೆಟ್ಟದಾದ್ರೂ ಸಹಿತ ನಾವು ಆನಂದವಾಗಿ ಇರ್ತೀವಿ. ನಮ್ಮ ಆನಂದಕ್ಕೆ ಯಾವ ಕೊರತೆ ಇರ್ಲಾರ್ದಂಗೆ ಇರ್ತೀವಿ. ಅದು ಮಾತ್ರ ಸತ್ಯ. ಓಕೆನಾ? ಪಾಠ ಚೆನ್ನಾಗಿ ಅನಿಸ್ತಾ? ಎಲ್ಲರಿಗೂ ಇಲ್ಲಿ ಹೊರ ಜಗತ್ತಿನಲ್ಲಿ ವ್ಯವಹಾರ ನಡೆದದ್ದು ಬುದ್ಧಿಯಲ್ಲಪ್ಪ. ಬುದ್ಧಿ ಅಂದ್ರೆ ಅವಿದ್ಯೆಯಲ್ಲೇ ನಡೆದತ್ತೆ. ಬುದ್ಧಿ ತೋರ್ಲಕ್ಕ, ಬುದ್ಧಿ ಒಳಗೆ ತೋರ್ಸದ ವ್ಯವಹಾರ ಏನ್ ನಡೆದಿಲ್ಲ ಅಲ್ಲಿ. ಬುದ್ಧಿ ಒಳಗೆ ತೋರ್ಸು, ನಮ್ ಬುದ್ಧಿ ಒಳಗೆ ವ್ಯವಹಾರ ತೋರಿಸ್ತದೆ. ಈ ಪ್ರಾಚಿಭಾಷಿಕ ವ್ಯವಹಾರ ಪ್ರಾಚಿಭಾಷಿಕ ನಡೆದದ್ದು ಕಲ್ಪನೆ ಮತ್ತು ಕನಸದಲ್ಲಿ ಇದು ಅವಿದ್ಯೆಯಲ್ಲಿ ನಡೆದಿದ್ದೇನೆ. ಸಾಕ್ಷಿ ಭಾಷೆ, ಸಾಕ್ಷಿ ಭಾಷೆ ಇದು. ಅದು ಪ್ರಮಾತ ಭಾಷೆ ಅಂತಂದ್ರೆ ಹೊರಗಿರುವ ವಸ್ತುಗಳಲ್ಲಿ ಹೋಗಿ ವ್ಯವಹಾರ ಮಾಡಿ ಬರ್ತದೆ ನಮ್ಮ ಅಂತಃಕರಣ. ಅವಿದ್ಯೆಯಲ್ಲಿ, ಅವಿದ್ಯೆ ಅಲ್ಲ ಅಂತಃಕರಣದಲ್ಲಿ. ಅವಿದ್ಯೆಯಲ್ಲಿ ಸಾಕ್ಷಿ ಭಾಷೆ, ಅಂತಃಕರಣ ವೃತ್ತಿಯಲ್ಲಿ ಪ್ರಮಾತ ಭಾಷೆ. ಎತ್ತರಿದ್ದಾಗ ಪ್ರಮಾತ ಭಾಷೆ, ಎತ್ತರಿರ್ಲಾರ್ದಾಗ ಮರುವಿನಾಗ ಕನಸಿನಾಗ ಅದು ಅವಿದ್ಯಾ ವೃತ್ತಿ.
ಕಲ್ಪನೆ ಅದೇ ಮತ್ತೆ ಎತ್ತರ ಇರ್ಲಾರ್ದಾಗ ತಿಳಿನಲ್ಲ ಕನಸ್ನಾಗ ಮರುನಾಗ ಕನಸು ಆಗ್ಲೂ ಕನಸು ಕಾಣ್ತಿರಲ್ಲ ಅದೇ ಕಲ್ಪನೆ ಮತ್ತೇನ ಹೊರಗಿನ ಯಾವಾಗ ವೃತ್ತಿ ಇಲ್ಲ ವಿಷಯ ಇಲ್ಲ ಹೊರಗೇನೇನು ಇಲ್ಲ ಆದ್ರೂ ಒಳಗೆ ನಿಮ್ಮದೇ ಆದ ಕೆಲವೊಂದು ನಡೆದಿರ್ತಾವಲ್ಲ ಪ್ರಾತಿಭಾಷಿಕ ಘಟ ಕನಸಿನೊಳಗಿನ ಘಟ ಕನಸಿನೊಳಗಿನ ಜಾತ್ರೆ ಅದೆಲ್ಲ ಏನದ ಸಾಕ್ಷಿ ಭಾಷೆ ನಿಮ್ಮ ಅವಿದ್ಯಾ ವೃತ್ತಿಯಿಂದ ನಿಮ್ಮೊಳಗೆ ಸೃಷ್ಟಿಯಾಗ್ಯದ ಅದು ಇದು ಪ್ರಾತಿಭಾಷಿಕ ವ್ಯವಹಾರ ಹಾಗಲ್ಲ ವ್ಯವಹಾರಿಕ ಇರೋದು ಪ್ರಮಾತ ಭಾಷೆ ಅಲ್ಲಿ ಪ್ರಮಾಣಗಳು ಕೆಲಸ ಮಾಡ್ತಾವ ಇಂದ್ರಿಯಗಳ ಕೆಲಸ ಮಾಡ್ತಾವ ರುಚಿ ಕೆಲಸ ಮಾಡ್ತದ ಅಂತಃಕರಣ ಕೆಲಸ ಮಾಡ್ತದ ಈ ಸಾಕ್ಷಿ ಭಾಷೆ ಒಳಗೇನದ ಕೇವಲ ಅವಿದ್ಯೆ ಒಂದೇ ಕೆಲಸ ಮಾಡ್ತದ ಅದು ಅದರೊಳಗಿಂದ ಎರಡು ಗುಣಗಳು ಕೆಲಸ ಮಾಡ್ತದ ಒಂದು ಸತ್ವಗುಣ ಇನ್ನೊಂದು ತಮೋಗುಣ ಏನಾದ್ರೆ ಜ್ಞಾನ ಮಾಡ್ಕೊತದ ಆ ಜ್ಞಾನಕ್ಕೆ ಒಂದು ಸತ್ವಗುಣ ಉಪಾದಾನ ಕಾರಣ ಆಗ್ತದ ಆ ಜ್ಞಾನ ವಸ್ತುವಿನ ಆಕಾರ ಅದರದ್ದು ತಮೋಗುಣ ಉಪಾದಾನ ಕಾರಣ ಆಗಿ ಒಂದು ಸರ್ಪ ಆಗ್ತದ ಒಂದು ಸರ್ಪದ ಜ್ಞಾನ ಆಗ್ತದ ಅವಿದ್ಯೆ ಒಂದೇ ತಾನು ಒಂದೇ ಎಲ್ಲ ಮಾಡ್ಕೊತದ ಕನಸನೆ ಮಾಡ್ತದಲ್ರಿ ಜಾತ್ರೆಗೆ ತೋರಿಸ್ತದೆ ಸಾವಿರಾರು ಮಂದಿಗೆ ತೋರಿಸ್ತದೆ ಎರಡು ಅಂತಃಕರಣ ವೃತ್ತಿನೂ ಸಾಕ್ಷಿ ಚೇತನದ ಆಶ್ರಯದಲ್ಲದ ಅವಿದ್ಯಾ ವೃತ್ತಿನೂ ಸಾಕ್ಷಿ ಚೇತನದ ಆಶ್ರಯದಲ್ಲ ಅವಿದ್ಯೆ ಅನ್ನೋದು ಇದು ಜಡನ ಅಂದ್ರೆ ಚಿದಾಭಾಸ ಜಡ ವಸ್ತುಗಳನ್ನು ಗುರುತಿಸ್ತಾನಂದ್ರೆ ಅವಿದ್ಯೆ ಇದು ಜಡನ ಇದೆ ಊಟಸ್ಥ ಚೇತನ ಒಂದು ಬಿಟ್ಟು ಉಳಿದು ಎಲ್ಲ ಜಡನೆ ಅವ ಇಲ್ಲ ಅಂತಂದ್ರೆ ಓದು ಸತ್ತೋತ ಈ ಕಡೆ ಬ್ರಹ್ಮಚೇತನ ಇರ್ಲಿಲ್ಲ ಅಂದ್ರೆ ಇಡೀ ಬ್ರಹ್ಮಾಂಡನೇ ಜಡನೆ ಯಾವುದು ಮಾಯೆನೂ ಜಡ ಆಗಿ ಹೋಗ್ತದ ಮಾಯೆಯೊಳಗಿರುವಂತ ಬ್ರಹ್ಮನ ಪ್ರತಿಬಿಂಬನೂ ಜಡ ಆಗಿ ಹೋಗ್ತದ ಎಲ್ಲಾನು ಜಡ ಆಗಿ ಹೋಗ್ತದೆ ಅಲ್ಲಿ ಬ್ರಹ್ಮಚೇತನ ಕೂಟಸ್ಥ ಚೇತನ ಎರಡೂ ಇವು ಚೇತನ ಉಳಿದು ಎಲ್ಲ ಜಡ ಹೋಗ್ತದೆ ಅವಕ್ಕ ಜಡ ಅಂದ್ರೆ ನಾವೇನದವ ಗೊತ್ತಿಲ್ಲ ಇನ್ನೊಬ್ರು ಏನದಾರ ಗೊತ್ತಿಲ್ಲ ಎದರಿಂದ ಇದು ನಡೆದವತ್ತು ಗೊತ್ತಿಲ್ಲ ಅದೇ ಜಡ ಈಗ ಚಿದಾಭಾಸಗ ಹಗ್ಗ ಗುರುತಿಸೋದು ಶಕ್ತಿ ಬಂತು ಹೆಂಗ್ ಗೊತ್ತು ಅಂತ ಅದು ವಿಚಾರ ಮಾಡೋದು ಗೊತ್ತಿಲ್ಲ ತಾನು ಚಿದಾಭಾಸ ಅನ್ನೋದನ್ನು ಗೊತ್ತಿಲ್ಲ ಮತ್ತ ತನ್ನ ಹಿಂದೆ ಒಂದು ಚೇತನ ಕೆಲಸ ಮಾಡ್ಲಕ್ಕತ್ತದ ಕೇಳಕ್ಕೆ ಇದು ಕಾಂಡೇನ ಅನ್ನೋದನ್ನು ಗೊತ್ತಿಲ್ಲ ಹಿಂಗದ ಅದು ಗೊತ್ತು ಮಾಡಿಸೋದಕ್ಕೆ ಸದ್ಗುರುನಾಥ ಬಂದು ಚಿದಾಭಾಸ ನಿನ್ನಿಂದ ಒಂದು ಚೇತನ ಕೆಲಸ ಮಾಡ್ಲಕ್ಕತ್ತದ ಅದಕ್ಕೆ ನಿಂದೆಲ್ಲ ಕೆಲಸ ನಡೆದದ ಆ ಚೇತನವನ್ನು ಅರಿಯುವುದಕ್ಕಾಗಿ ನೀವು ಹುಟ್ಟು ಬಂದಿದ್ದೀವಿ ಭೂಮಿ ಮೇಲೆ ನೀನು ಆ ಕೆಲಸ ಮಾಡಿದರೆ ನಿನ್ ಜನ್ಮ ಸಾರ್ಥಕ ಆಗ್ತದ ಸದ್ಗುರುನಾಥ ಹೇಳಿ ಆ ಚೇತನವನ್ನು ಪರಿಚಯ ಮಾಡಿಸಿ ಆ ಚೇತನ ಎಷ್ಟು ಮಹತ್ವದ ಬ್ರಹ್ಮಾಂಡ ಬಹಳ ದೊಡ್ಡದತ್ತ ತಿಳ್ಕೊಂಡು ಊರೆಲ್ಲ ಪ್ಲಾಟ್ ಖರೀದಿ ಮಾಡ್ಕೋತ ಕರ್ಕೋತ ಓಡಾಡ್ಲಕತ್ತಿದಿ ಆ ಪ್ಲಾಟಿಗೆ ಎಲ್ಲದಕ್ಕೂ ನೀವೇ ಅಧಿಷ್ಠಾನ ಅದಿ ಆ ಪ್ಲಾಟ್ ಯಾವನ ಜಪ್ತಿ ಮಾಡಿದ್ನಂದ್ರ ಅವನೊಳಗಿನ ಅಧಿಷ್ಠಾನನು ನೀನೇ ಅದಿ ಎಲ್ಲರೊಳಗೂ ನೀನೇ ಐತಿಯ ಅದ್ರಾಗ ನೀನೇನೇ ಇದೆ ಇದ್ರಾಗ ನೀನೇ ಐತಿ ವ್ಯಾವಹಾರಿಕವಾಗಿ ಹೋರಾಟ ಮಾಡ್ಬೇಕು ಪಾರಮಾರ್ಥಿಕವಾಗಿ ಅವ ಬೇರೆ ಅಲ್ಲ ಅವನು ನನ್ನ ಸ್ವರೂಪ ಅಂತೆ ಮಾಡ್ಬೇಕು ಚಪ್ಪಾಳೆ ಕಟ್ಟಿದ್ರೆ ಹೆಂಗಾಗಬೇಕು ನಮ್ ಕೈ ನಮಗ್ ಬಡದು ಶಬ್ದ ಆಗ್ಬೇಕು ಆದ್ರೆ ನಮಗ್ ನಾವೇ ಬಡ್ಕೊಂಡಂಗಾಗಿರ್ಬೇಕು ಜ್ಞಾನಿಗೆ ಅಜ್ಞಾನಿಗೆ ಏನಾಯ್ತು ಅವ ಬೇರೆ ಇವ ಬೇರೆ ಅಂತ ಹೇಳಿ ಮ್ಯಾಚ್ ತಗೊಂಡು ಹೊಡೆದಾಡ್ಲಕ್ಕ ಜ್ಞಾನಿ ಆದವನು ಇಮಿಡಿಯೇಟ್ ಅಪೋಸಿಷನ್ ಬಂದವನಿಗೆ ನಾನೇ ಅಂತ ತಿಳ್ಕೊಂಡು ಮಾತಾಡಿದ್ರ ಕೆಲಸ ಒಂದ್ ಸೆಕೆಂಡ್ ನಾಗ ಸಾಲ್ವ್ ಆಗಿ ಹೋಗ್ಬಿಡ್ತಾವ ಅದನ್ನ ಬಿಟ್ಟಕ್ಕೆ ನಾವ ಬೇರೆ ಅಂತಂದ್ರೆ ಕತಿ ಬಹಳ ದೂರ ಆಗ್ಬಿಡ್ತು ಕೋರ್ಟ ಕಚೇರಿ ಅವನ್ಗೊಂದ್ ಸಾಕ್ಷಿ ಇವನ್ಗೊಂದ್ ಸಾಕ್ಷಿ ಇಬ್ರು ಕೂಡಿ ಗುದ್ದಾಡಿ ಹೋಗದಾಗ ಅವ್ರ ಕಡೆ ವಕೀಲ ಇವ್ರ ಕಡೆ ವಕೀಲ ಇಬ್ಬರು ಒಂದೇ ದೋಸ್ತರು ಇರ್ತಾರ ಇದು ಭಾರಿ ಅದ ನಿಮ್ಗೆ ತಿಳಿಯಂಗಿಲ್ಲ ನಿಮ್ಗೆ ಅವ ಒಂದ್ ವಕೀಲಿಗೆ ಹಿಡ್ಕೊಂಡು ನಂಬ್ಕೊಂಡು ಹೋಗಿರ್ತಾನ ಇವ ಒಂದ್ ವಕೀಲಿಗೆ ಹಿಡ್ಕೊಂಡು ನಂಬ್ಕೊಂಡು ಹೋಗಿರ್ತಾನ ಆ ವಕೀಲ ಈ ವಕೀಲ ಮತ್ತೆ ಮ್ಯಾಲ ಕೂತು ನ್ಯಾಯ ಕೊಡೋ ಜಡ್ಜ ಮೂವರು ಕೂಡಿ ಟಿಫಿನ್ ಮಾಡೋ ಟೈಮ್ನೊಳಗೆ ನಿಮ್ಗೆ ಹೊಟ್ಟೆ ಕಲ್ಸಂಗ ಆಗ್ತಿರ್ತಾವ ಮೂವರು ಕೂಡ ಎಲ್ಲ ಅಷ್ಟ ಪಡ್ತಿರ್ತಾರೆ ಮಧ್ಯಾಹ್ನ ಊಟ ಮಾಡ್ತಿರ್ತಾರೆ ಹೋಟೆಲ್ನಾಗ ಅವ್ರು ಮೂವರು ಕೂತು ತಿಂತಿರ್ತಾರೆ
ನಾವು ಬೇರೆ ಬೇರೆ ಅಂತ ತಿಳ್ಕೊಂಡು ಹಿಂಗ್ ಮಾಡಿದ್ರಿ ಮಕ್ಕಳು ಮೂವರು ಒಂದೇ ಅದರಲ್ಲ ಅಂತ ನಿಮಗ ಅಲ್ಲಿ ನ್ಯಾಯ ಕೇಳಕ್ ಹೋಗೋದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ, ಅಲ್ಲಿ ನ್ಯಾಯ ಹೇಳೋದು ಜ್ಞಾನದ ಕೆಲಸನೋ ಅಜ್ಞಾನದ, ಎಲ್ಲರೂ ಒಂದೇ ಇದೀವಿ. ಏನದ ನ್ಯಾಯ, ಏನದ ಅನ್ಯಾಯ? ನ್ಯಾಯ ಕೇಳೋನು ಅವನೇ, ನ್ಯಾಯ ಹೇಳೋನು ಅವನೇ, ವಾದ ಮಾಡೋನು ಅವನೇ, ವಿರೋಧಿನೂ ಅವನೇ, ಪರನೂ ಅವನೇ, ಹೊಸು ಅವನೇ. ಅದನ್ನು ಅವನು ಮರ್ತದಕ್ಕೆ ಇಷ್ಟೆಲ್ಲ ಆಗ್ಯಾವ ಜಗತ್ತು. ಅವನು ಮರ್ತದಕ್ಕೆ ನ್ಯಾಯಾಧೀಶ ಕುಂತಾನ, ಅಪರಾಧಿ ಆಗ್ಯಾನ, ಆರೋಪಿ ಆಗ್ಯಾನ, ಸಾಕ್ಷಿ ಆಗ್ಯಾನ, ವಕೀಲ ಆಗ್ಯಾನ, ವಾದ ಪ್ರತಿವಾದಿ ಏನೇನೋ ಆಗ್ಯಾನ. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಎಲ್ಲರಿಗೂ ಒಳ್ಳೆ ಸಿಟಿಗೆ ಬಿಟ್ಟು ಹೋಗ್ಯಾರ. ಟೈಮ್ ಭಾಳ ಆಯ್ತಂತ ಅದರ ಕಟ್ಕೊಂಡ್ಬಿಟ್ರೆ ಏನು ಧನ್ಯವಾದಗಳು. ಶುದ್ಧ ಅಂತ ಶರಣ ಸೋಮಾಚಾರ್ಯ ಯೋಗದಲ್ಲಿ ಸಾಕ್ಷಿ ಚೈತನ್ಯ ಆತ್ಮ ವಿಚಾರವಾಗಿ ನಮಗೆಲ್ಲ ತಿಳಿಸಿಕೊಟ್ಟು